ಹಲೋ ಫ್ರೆಂಡ್ಸ್, ಸಮಸ್ತ ಪಾರವಾಳ ಶೋಕ್ದಾರಿಗೆ ನಮ್ಮ ಯೂಟ್ಯೂಬ್ ಚಾನಲಿಗೆ ಸುಸ್ವಾಗತ. ನಾವು ಮಿನಿಮಮ್ ಹಕ್ಕಿ ಏನು ಟೈಮ್ ಹಾರಿರುತ್ತೆ ಆ ಟೈಮಿಂಗ್ನ ಮೆನ್ಷನ್ ಮಾಡಿರ್ತೀವಿ. ಹಕ್ಕಿ ನಿಮ್ಮ ಮನೆಗೆ ಬಂದಮೇಲೆ ಅದಕ್ಕಿಂತ ಟೈಮಿಂಗ್ ಜಾಸ್ತಿನೂ ಆಡ್ಬೋದು, ಅದಕ್ಕಿಂತ ಟೈಮಿಂಗ್ ಕಮ್ಮಿನೂ ಆಡ್ಬೋದು. ಹಕ್ಕಿ ನೋಡಿ ಕ್ವಾಲಿಟಿ ಇಷ್ಟ ಆದರೆ ಮಾತ್ರ ನೀವು ಪರ್ಚೇಸ್ ಮಾಡ್ಕೊಳ್ಳಿ. ಯಾರಿಗೂ ಏನು ಬಲವಂತ ಇಲ್ಲ. ನಿಮಗೆ ಹಕ್ಕಿ ಇಷ್ಟ ಆಯಿತು, ಕ್ವಾಲಿಟಿ ಇಷ್ಟ ಆಯಿತು ಅಂದರೆ ಮಾತ್ರ ಪರ್ಚೇಸ್ ಮಾಡಿ. ಫ್ರೆಂಡ್ಸ್, ಒಂದು ಸತಿ ನಾವು ಹಕ್ಕಿ ಸೇಲ್ ಮಾಡಿದ್ಮೇಲೆ ಅದನ್ನ ನಾವು ಏನೇ ಕಾರಣಕ್ಕೂ ರಿಟರ್ನ್ ಇಸ್ಕೊಳ್ಳೋದಿಲ್ಲ, ಎಕ್ಸ್ಚೇಂಜ್ ಮಾಡೋದಿಲ್ಲ, ರೀಫಂಡು ಮಾಡೋದಿಲ್ಲ. ನಿಮಗೆ ನಮ್ಮ ಹತ್ರ ಮಾತಾಡಬೇಕು, ಏನಾರೋ ಹೇಳಬೇಕು, ಏನಾರೋ ಕೇಳಬೇಕು ಅಂತ ಇದ್ದರೆ ಇಲ್ಲಿ ನಂದು ಫೋನ್ ನಂಬರು, ನನ್ನ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ. ಬೆಳಗ್ಗೆ 11:30 ಕಾಲ್ ರಿಸೀವ್ ಮಾಡ್ತೀನಿ, ಸಂಜೆ 5 ಗಂಟೆ ತನಕ ಕಾಲ್ ರಿಸೀವ್ ಮಾಡ್ತೀವಿ. ಅದಾದಮೇಲೆ ನೀವೇನಾರು ಹೇಳಬೇಕು, ಮಾತಾಡಬೇಕು ಅಂದರೆ ದಯವಿಟ್ಟು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ಯಾಕಂದರೆ ಬೆಳಗ್ಗೆ 11:30 5 ಗಂಟೆ ತನಕ ಕಾಲ್ನ ರಿಸೀವ್ ಮಾಡ್ತೀವಿ. ಫ್ರೆಂಡ್ಸ್, ನಮ್ಮ ಚಾನಲ್ಗೆ ನೀವು ಹೊಸದಾಗಿ ಬಂದಿದ್ದರೆ ನಮ್ಮ ಚಾನಲ್ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ ಹೇಳಬೇಕು ಅಂದರೆ ಆಲ್ಮೋಸ್ಟ್ 90% ಕರ್ನಾಟಕದಲ್ಲಿ ಇರೋ ಲೈನಲ್ಲಿ ಹಕ್ಕಿಗಳನ್ನ ಮಾಡಿಟ್ಟಿದ್ದೀವಿ. ಚಿಕ್ಕಬಳ್ಳಾಪುರದು ಫೇಮಸ್ ಲೈನ್ ಮಕ್ಷಿಗಳು, ವಾಲ್ಟಿಸ್ ಅವರ ಲೈನಲ್ಲಿ ಅಕ್ಕಿಗಳನ್ನ ಮಾಡಿಟ್ಟಿದ್ದೀವಿ. HMTಗಳು ಅದರಲ್ಲಿ ಅಕ್ಕಿಗಳನ್ನ ಮಾಡಿಟ್ಟಿದ್ದೀವಿ. ಹಳೆಯ ಲೈನು ನಗಿನಾ ತಾಮ್ರಗಳು ಅದರಲ್ಲಿ ಅಕ್ಕಿಗಳನ್ನ ಮಾಡಿಟ್ಟಿದ್ದೀವಿ. ಹೀಗೆ ತುಂಬ ಹಲವಾರು ಜಾತಿಗಳು ಹಕ್ಕಿಗಳನ್ನ ನಮ್ಮ ದಾವಡಿಯಲ್ಲಿ ಒಂದು ಕಲೆಕ್ಷನ್ ಅಂತ ಮಾಡಿಟ್ಟಿದ್ದೀವಿ. ನಾವು ಮೇನ್ ಕಾನ್ಸಂಟ್ರೇಟ್ ಮಾಡಿರೋದನ್ನೇ ಲೆಜೆಂಡು ವಾಲ್ಟಿಸ್ ಅವರ ಹಕ್ಕಿಗಳನ್ನ ಮಾತ್ರನೇ. ನಿಮಗೆ ಕಂಪ್ಲೀಟಾಗಿ ಹಕ್ಕಿ ಮೆಡಿಸನ್ ಆಗಲಿ, ಕಾಯಿಲೆ ಹೆಂಗೆ ರೆಡಿ ಮಾಡೋದಾಗಲಿ, ಪ್ರತಿಯೊಂದು ಡೀಟೇಲು ನಮ್ಮ ಚಾನಲಲ್ಲಿ ಸಿಗುತ್ತೆ. ಯಾಕಂದರೆ ನಾವು ಮೆಡಿಸನ್ ಒಂದೇ ಡೀಟೇಲ್ ಅಲ್ಲ, ವಿದೇಶಿ ಗಿರೇಬಾಜು ನಾವೇನೇ ಫಸ್ಟ್ ಟೈಮು ಕರ್ನಾಟಕದಲ್ಲಿ ತರಿಸಿದ್ದು. ಅದಾದಮೇಲೆ ಸಾಚಾ ಟೂರ್ನಮೆಂಟು ಇಡೀ ಕರ್ನಾಟಕಕ್ಕಲ್ಲ, ಇಡೀ ಇಂಡಿಯಾಗೆ ಫಸ್ಟ್ ಟೈಮು ಸ್ಟಾರ್ಟ್ ಮಾಡಿದ್ದೇನೆ ನಮ್ಮ ಚಾನಲಿಂದ. ಹೀಗೆ ತುಂಬ ಹಲವಾರು ಮಾಹಿತಿಗಳು ನಿಮಗೆ ನಮ್ಮ ಚಾನಲ್ ಕಡೆಯಿಂದ ಸಿಗ್ತಾ ಇರುತ್ತೆ. ಫ್ರೆಂಡ್ಸ್, ನಮ್ಮ ಚಾನಲ್ ನೀವು ಹೊಸದಾಗಿ ನೋಡ್ತಾ ಇದ್ದರೆ ಫಸ್ಟ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಮೆಗಾ ಆಫರ್ಗಳು ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡಿರೋರಿಗೆ. ನೀವು ನಮ್ಮ ಹತ್ರ ಹಕ್ಕಿ ಇಸ್ಕೊಬೇಕು ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿರೋ ಫೋಟೋ ಕಳಿಸಿ, ಆ ಮೆಗಾ ಆಫರ್ಗಳು ನಿಮಗೂ ಸಿಗುತ್ತೆ. ಮತ್ತು ಇಲ್ಲಿ ನೋಡ್ಬೋದು ಫೋಟೋಲ್ಲಿ 10 ಗಂಟೆ, 8 ಗಂಟೆ, 5 ಗಂಟೆ, 7 ಗಂಟೆ, 8 ಗಂಟೆ ಹಿಂಗೆ ಹಾರಿಸಿದವರು ತುಂಬ ಜನ ಇದ್ದಾರೆ. ಅವರು ನಮ್ಮ ಹತ್ರ ಹಕ್ಕಿ ಪರ್ಚೇಸ್ ಮಾಡಿ ಹಾರಿಸಿರೋ ವಿಡಿಯೋ ನಾನು ನಮ್ಮ ಚಾನಲಲ್ಲಿ ಹಾಕಿದ್ದೀನಿ. ಅದನ್ನ ನೀವು ಬೇಕು ಅಂದರೆ ಡೀಟೇಲಾಗಿ ನೋಡ್ಕೊಬೋದು. ಹಂಗೆ ಹಾರಿಸಿದವ್ರಿಗೆ ನಮ್ಮ ಕಡೆಯಿಂದ ಒಂದು ಗಿಫ್ಟಾಗಿ ಅವ್ರಿಗೊಂದು ಪಾರಿವಾಳ ಕೊಟ್ಟಿರ್ತೀವಿ. ಅದಕ್ಕೆ ಜಾತಿ ಮಾಡ್ಕೊಳ್ಳೋಕ್ಕೆ ಜೊತೆ ಮಾಡ್ಕೊಂಡು ಶೋಕಿ ಕಂಟಿನ್ಯೂ ಮಾಡಲಿ ಅಂದ್ಬಿಟ್ಟು ನೀವು ನಮ್ಮ ಹತ್ರ ಅಕ್ಕಿ ಇಸ್ಕೊತೀರಾ. ನೀವು ಇಸ್ಕೊಂಡ್ಬಿಟ್ಟು ಟೂರ್ನಮೆಂಟ್ಗೆ ಹಾರಿಸಿ ನಮ್ಮ ಅಕ್ಕಿ 10 ಗಂಟೆ ಆಡಬೇಕಂತ ಏನಿಲ್ಲ. ಟೂರ್ನಮೆಂಟಿಗೆ 5 ಗಂಟೆ ಆಡಿಸಿ ಸಾಕು. ಟೂರ್ನಮೆಂಟ್ಗೆ ನಿಮಗೂ ನಮ್ಮ ಚಾನಲ್ ಕಡೆಯಿಂದ ಒಂದು ಅಕ್ಕಿನ ಜಾತಿ ಮಾಡ್ಕೊಳ್ಳೋಕ್ಕೆ ಗಿಫ್ಟಾಗಿ ಕೊಡ್ತೀವಿ. ಶೋಕಿ ಬೆಳೆಸ್ಬೇಕು, ಶೋಕಿ ಉಳಿಸ್ಬೇಕು, ಇಷ್ಟೇ ನಮ್ಮ ಗುರಿ ಇರೋದು. ಕರ್ನಾಟಕದ ಮೂಲೆ ಕೊಟ್ಟಿದ್ದೀವಿ. ಕೊಟ್ಟಿರೋ ಕಡೆ ಎಲ್ಲ 99% ಹಕ್ಕಿಗಳು ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದೆ. ಅವರೆಲ್ಲ ನಮಗೆ ವಿಡಿಯೋ ಕಳಿಸಿದ್ದಾರೆ. ಆ ವಿಡಿಯೋ ಡೀಟೇಲ್ ನಮ್ಮ ಚಾನಲಲ್ಲೇ ಇರುತ್ತೆ. ನಮ್ಮದು ಬಂದ್ಬಿಟ್ಟು ಹೊಸ ಶೋಕ್ದಾರ್ಗೆ ಒಂದು ಒಳ್ಳೆ ಅಕ್ಕಿ ಕೊಡಬೇಕು, ಅವರು ಶೋಕಿನ ಕಂಟಿನ್ಯೂ ಮಾಡಬೇಕು, ಸಾಚುವಾಗೆ ಹಕ್ಕಿ ಹಾರಿಸ್ಬೇಕು. ಈ ದವಾ ಹಕ್ಕಿಗಳೆಲ್ಲ ನಮ್ಮ ಹತ್ರ ಯಾವುದೂ ಇಲ್ಲ. ದವಾಗಳು ನಾವು ಕೇರು ಮಾಡಲ್ಲ, ಅದನ್ನ ನಾವು ಎನ್ಕರೇಜು ಮಾಡಲ್ಲ. ನಮ್ದೇನಿದ್ರೂ ಹಕ್ಕಿಗಳು ಸಾಚುವಾಗಿ ಹಾರಬೇಕು, ಸಾಚುವಾಗಿ ಟೈಮ್ ಮಾಡಬೇಕು. ಹೊಸ ಶೋಕ್ದಾರು ಬೆಳಿಬೇಕು, ಅವರು ಒಂದು ಒಳ್ಳೆ ಲಾಂಗ್ ಟೈಮ್ ಬಿಡಬೇಕು. ಇಷ್ಟೇ ನಮ್ಮ ಗುರಿ ಇರೋದು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಮ್ಮದು ಆಲ್ ಓವರ್ ಕರ್ನಾಟಕ ಡೆಲಿವರಿ ಇದೆ. ನಿಮಗೆ ಹಕ್ಕಿ ಖರೀದಿ ಮಾಡಬೇಕು ಅಂದರೆ ಫಸ್ಟು ನನಗೆ ಫೋನ್ ಇಲ್ಲ, ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಿಮ್ಮ ಊರು ಯಾವುದು ಅಂತ ಹೇಳಿ, ಆ ಊರಿಗೆ ಟ್ರಾನ್ಸ್ಪೋರ್ಟ್ ರೇಟ್ ಏನಾಗುತ್ತೆ ಅಂತ ಹೇಳ್ತೀನಿ. ಆ ರೇಟು ನೀವು ನೋಡ್ಕೊಂಡು ಆಮೇಲೆ ಪರ್ಚೇಸ್ ಮಾಡಿದ್ರೆ. ಫ್ರೆಂಡ್ಸ್, ನಮ್ಮದು ಟೂರ್ನಮೆಂಟ್ಗೆ ನಮ್ಮ ಅಕ್ಕಿಗಳು ನಾವು ಎಲ್ಲೆಲ್ಲಿ ಬಿಟ್ಟಿದ್ದೀವಿ ಅನ್ನೋ ಡೀಟೇಲ್ ಒಂದು ಹಾಕೋಣ ಅಂದ್ಬಿಟ್ಟು ವಿಡಿಯೋ ಮಾಡಿರೋದು. 2019 ರಾಜಧಾನಿ ಟೂರ್ನಮೆಂಟ್ಗೆ ಬಿಟ್ಟಿದ್ದೀವಿ ಬೆಂಗಳೂರಲ್ಲಿ, ಹೊಸಕೆರೆಹಳ್ಳಿಯಲ್ಲಿ, ಬಾಬು ಅನ್ನೋರ ಮನೆಯಲ್ಲಿ. ಅವ್ರು ನಮ್ಮ ತುಂಬ ಕ್ಲೋಸ್ ಫ್ರೆಂಡು. ಸುರ್ಮೈ ಪಿಲಾಂಕ ಗಣ್ಣ ಹಾರಿಸಿದ್ರಿ. 9 ಗಂಟೆ 58 ನಿಮಿಷ ಹಾರಿ ಹಕ್ಕಿ ಫಿನಿಶ್ ಮಾಡಿ ಸೆಕೆಂಡ್ ಪ್ಲೇಸ್ ಗೆದ್ದಿತ್ತು. ಈ ಅಕ್ಕಿ ಗೆದ್ಮೇಲೆ ನಾನು ವಿಡಿಯೋ ಹಾಕಿದ್ದೆ. ಅವಾಗ ಏನಾಯಿತು ಅಂದರೆ ತುಂಬ ಜನ ಇದೇ ಬಣ್ಣಲ್ಲಿ ಕೇಳೋರು, ಇದೇ ಕಣ್ಣಲ್ಲಿ ಕೇಳೋರು, ಇದೇ ಲೈನಲ್ಲಿ ಬೇಕಂತ ಕೇಳೋರು. ಅದಕ್ಕೋಸ್ಕರ ನಾವೆಲ್ಲೆಲ್ಲಿ ಹಕ್ಕಿನ ಹಾರಿಸ್ತೀವಿ ಅದ್ರ ಡೀಟೇಲ್ನ ನಾವು ಹಾಕಲ್ಲ. ಯಾಕಂದರೆ ಅದು ಹಾಕಿದ್ರೆ ಕೇಳೋರೆಲ್ಲ ಬರೀ ಅದನ್ನೇ ಕೇಳ್ತಾ ಇರ್ತಾರೆ. ಬೇರೆ ಅಕ್ಕಿಗಳು ಹಾಕಿದ್ರೆ ಇಲ್ಲ ನಮ್ಗೆ ಅದೇ ಲೈನ್ ಬೇಕು ಅಂತಾರೆ. ಅದಕ್ಕೋಸ್ಕರ ಹಾಕಲ್ಲ. ಈ ವರ್ಷಕ್ಕೆ ಬಂದರೆ 2023 ಈ ವರ್ಷ ಚಿಕ್ಕಬಳ್ಳಾಪುರಲ್ಲಿ ದಾವಡಿ ಹೆಸರು ಬಂದ್ಬಿಟ್ಟು ವಾಲ್ಟಿ ದಾವಡಿ ಅಂದ್ಬಿಟ್ಟು ನಮ್ಮ ಅಂಕಲ್ ಹೆಸರಲ್ಲೇ ದಾವಡಿ ಮಾಡಿರೋದು.
ಶ್ರೀಧರ ಮತ್ತು ಅವರ ಗ್ರೂಪ್. ಈ ಅಕ್ಕಿನೂ ನೋಡ್ಬೋದು, ಇಲ್ಲಿ ದಸ್ತಾ ಮಾಡಿದ ವಿಡಿಯೋ. ಬಾಲ ಕಟ್ಕೊಂಡು ಸಾಚಾ ಟೂರ್ನಮೆಂಟ್ಗೆ ಬಿಟ್ಟಿದ್ದು, ಸೆಕೆಂಡ್ ಪ್ಲೇಸ್ ಗೆಲ್ತು. ಈ ವರ್ಷ 2023ಗೆ ಸೆಕೆಂಡ್ ಪ್ಲೇಸ್ ಗೆದ್ದಿದೆ. ಇವಾಗ ಈ ಅಕ್ಕಿ ವಿಡಿಯೋ ಹಾಕಿದಾಗಲೂ ಅಷ್ಟೇ ಇದ್ದು ಲೈನ್ ಬೇಕು ಅಂತಾನೆ ಕೇಳ್ತಾರೆ. ಅದಕ್ಕೋಸ್ಕರ ನಾನು ಯಾವುದೇ ರೀತಿಯಲ್ಲೂ ನಾವೆಲ್ಲೆಲ್ಲಿ ಬಿಡ್ತೀವಿ ಅಕ್ಕಿಗಳ್ದು ವಿಡಿಯೋ ಮಾಡಕ್ ಹೋಗಲ್ಲ. ತುಂಬಾ ಜನ ಕೇಳ್ತಾ ಇರ್ತಾರೆ, ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ಇದು ಶ್ರೀಧರ ಅಂಡ್ ಟೀಮ್ ಅವ್ರದ್ದು ಟೋಟಲ್ ಗ್ರೂಪ್ ಫೋಟೋ. ಇದು ಅವ್ರು ಮುಂದಿನ ವರ್ಷ ಇನ್ನೂ ಒಂದು ಲಾಂಗ್ ಟೈಮ್ ಬಿಡ್ತಾರೆ. ಇನ್ನೂ ಒಳ್ಳೆ ಅಕ್ಕಿಗಳಿದೆ, ಇನ್ನೂ ಲಾಂಗ್ ಟೈಮ್ ಬಿಡ್ಲಿ ಅಂದ್ಬಿಟ್ಟು ನಾನು ಅವ್ರಿಗೆ ವಿಶ್ ಮಾಡ್ತೀನಿ. 7:48 ಈ ಅಕ್ಕಿ ಹಾರಿರೋದು. ಫ್ರೆಂಡ್ಸ್, ಇದು ಬಂದ್ಬಿಟ್ಟು ನಮ್ಮ ಅಕ್ಕಿ ಶಿವಮೊಗ್ಗ ಅಲ್ಲಿ ಒಂದು ಒಳ್ಳೆ ದಾಖಲೆ ಮಾಡಿದೆ. ಇದು ಶಿವಮೊಗ್ಗ ಅಲ್ಲಿ ಮಾತ್ರ ನಾನು ಹೇಳ್ತಿರೋದು, ಇಡೀ ಕರ್ನಾಟಕಕ್ಕಲ್ಲ. ಶಿವಮೊಗ್ಗ ಅಲ್ಲಿ ಒಂದು ಒಳ್ಳೆ ದಾಖಲೆ ಮಾಡಿದೆ. 9:18 ಪಿಲಾಂಕ ಟೂರ್ನಮೆಂಟ್ಗೆ ನಮ್ಮ ಅಕ್ಕಿನೇ ಫಸ್ಟ್ ಟೈಮು, ಇಷ್ಟು ಲಾಂಗ್ ಟೈಮು ಶಿವಮೊಗ್ಗ ಅಲ್ಲಿ ಆಡಿ ಫಸ್ಟ್ ಪ್ಲೇಸ್ ಗೆದ್ದು ಒಂದು ಶಿವಮೊಗ್ಗ ಅಲ್ಲಿ ಪಿಲಾಂಕ ಟೂರ್ನಮೆಂಟ್ಗೆ ಈ ವರ್ಷಕ್ಕೆ ದಾಖಲೆನ ಕ್ರಿಯೇಟ್ ಮಾಡಿದೆ. ಫ್ರೆಂಡ್ಸ್, ಇದು ಇನ್ನೊಂದು ಖುಷಿಯಾದ ವಿಷಯ. ನಿಮ್ಮೆಲ್ಲರಿಗೂ ಯೂಟ್ಯೂಬ್ ಕಪ್ ಗೊತ್ತಿರುತ್ತೆ. ಯೂಟ್ಯೂಬ್ ಕಪ್ಪಲ್ಲಿ ಒಂದು ಊರಿಂದ ಹಕ್ಕಿನ ಟೂರ್ನಮೆಂಟ್ಗೆ ಹಾಡಿಸಲ್ಲ, ಪೂರ್ತಿ ಕರ್ನಾಟಕದಿಂದ ತುಂಬ ದಾವಡಿಗಳು ಸೇರ್ಕೊಂಡಿರುತ್ತೆ. ಆ ತುಂಬ ದಾವಡಿಗಳಲ್ಲಿ ನಮ್ಮ ದಾವಡಿಯಿಂದ ಈ ವರ್ಷ 2025 ಯೂಟ್ಯೂಬ್ ಕಪ್ಗೆ ನಮ್ಮ ಅಕ್ಕಿ ಹಾರಿ ಸೆಕೆಂಡ್ ಪ್ರೈಸು ಗೆದ್ದಿದೆ. ಪ್ಲಸ್ ಚಿಕ್ಕಬಳ್ಳಾಪುರ ಟೂರ್ನಮೆಂಟ್ಗೆ 2025 ಹಾರಿ ಫಸ್ಟ್ ಪ್ರೈಸು ಗೆದ್ದಿದೆ. ಇಂಥ ತುಂಬ ಹಲವಾರು ಕಡೆ ಹಕ್ಕಿಗಳು ಆಡಿದೆ. ಮುಂದಿನ ದಿನದಲ್ಲಿ ಅವೆಲ್ಲ ನೆಕ್ಸ್ಟ್ ವಿಡಿಯೋಗಳನ್ನ ಅಪ್ಡೇಟ್ ಮಾಡ್ತೀನಿ. ಫ್ರೆಂಡ್ಸ್, ನಮ್ಮ ವಿಡಿಯೋಗೆ ಇನ್ನೊಂದು ವಿಡಿಯೋನ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ನಾವು ಈ ವರ್ಷ 2026 9:39 4 ಸೀಲ್ಗೆ 7 ಕಲ್ಲಿ ಪಟ್ಟಾನ ಆಡಿಸಿ ಹಕ್ಕಿದು ಡೀಟೇಲು ನೆಕ್ಸ್ಟ್ ವಿಡಿಯೋಲಿ ಹಾಕ್ತೀನಿ. ಹಕ್ಕಿದು ಪರ್ಫಾರ್ಮೆನ್ಸ್ ಸಖತ್ತಾಗಿತ್ತು, ನೋಡಿದವರೆಲ್ಲ ಖುಷಿಪಟ್ಟಿದ್ದಾರೆ. 9:39 ಈ ವರ್ಷಕ್ಕೆ 2026ಗೆ ಆಡಿಸಿದ್ದೀವಿ. ಫ್ರೆಂಡ್ಸ್, ಇದು ನಮ್ಮ ಮನೆಯದು ಮೇನು ತಾಮ್ರಾಲ್ಗಳೇನಿದೆ, ಆ ತಾಮ್ರಾಲಿನಲ್ಲಿ ಜೊತೆ ಪಟ್ಟ, ಒಂದು ಜೊತೆ ಪಟ್ಟ ಹೊಡೆದಿಕ್ಕಿದ್ರಿ ದೊಡ್ಡಕ್ಕಿ ಮಾಡ್ಕೊಳ್ಳೋಣ ಅಂತ. ಇವಾಗ ಆಲ್ಮೋಸ್ಟು 9ನೇ ಗರಿಯಿಂದ 10ನೇ ಗರಿಗೆ ಬಂದಿದೆ. ಇನ್ನು ಫುಲ್ ಮಸ್ತಿಗೆ ಬಂದಿಲ್ಲ, ಇನ್ನು ಮಸ್ತಿಗೆ ಬರಬೇಕು. ಇದನ್ನೇ ಜೊತೆ ಮಾಡ್ಕೊಂಡ್ರೂ ಒಂದು ಚಿಕ್ಕ ಜೊತೆ ಆಗುತ್ತೆ. ಆದರೆ ಏನಂದರೆ ಇನ್ನೊಂದು 4-5 ತಿಂಗಳು ಕಾಯಬೇಕು. ನಮ್ಮದು ಮೇಯ್ನು ಏನು ಚಾಂಪಿಯನ್ ಲೈನು, ಹಳೆ ಲೈನು ತಾಮ್ರಲ್ಲಿ ಬಂದ ಜೊತೆ ಇದೆ. ಆ ಜೊತೆಗೆ ಬಂದಿರೋ ಪಟ್ಟಗಳಿದು, ಒಂದು ಗಂಡು ಪಟ್ಟ, ಒಂದು ಹೆಣ್ಣು ಪಟ್ಟ. ಹೊಡೆದಿಕ್ಕಕ್ಕೆ ನಾವು ಎತ್ತಿಕ್ಕಿದ್ದ ಅಕ್ಕಿಗಳು. ಈ ಅಕ್ಕಿ ನನಗೆ ಕೊಡ್ತಾಯಿದ್ದೀನಿ, ಯಾಕಂದರೆ ಈ ಸತಿನೂ ಅಷ್ಟೇ ಸೇಮ್ ಬಣ್ಣ ಬಂದಿದೆ, ಗಟ್ಟಿ ಬಣ್ಣ ತಾಮ್ರಲ್ಲಿ ಬಂದಿದೆ. ಅದಕ್ಕೋಸ್ಕರ ನಮ್ಮ ಸಬ್ಸ್ಕ್ರೈಬರ್ಗೆ ಕೊಡೋಣ ಈ ಜೊತೆನ ಅಂದ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. 2 ಅಕ್ಕಿನೂ ಬಿಟ್ಟಿಲ್ಲ, ಹಾರಿಸಿಲ್ಲ. ಈ ಲೈನಲ್ಲಿ ಲಾಂಗ್ ಟೈಮ್ ಮಾಡಿದೆ, ಆದರೆ ಈ 2 ಅಕ್ಕಿನೂ ಹಾರಿಸಿಲ್ಲ. ಪಟ್ಟಯಿಂದನೂ ಒಂದು ಸತಿನೂ ಆಕಾಶಕ್ಕೆ ಬಿಟ್ಟಿಲ್ಲ. ಪಟ್ಟಯಿಂದನೂ ಅಕ್ಕಿನ ದೊಡ್ಡಕ್ಕಿ ಮಾಡಬೇಕಂತಲೇ ಎತ್ತಿಕ್ಕಿದ್ದ ಅಕ್ಕಿಗಳು. ಒಂದು 4-5 ಜನ ಕೇಳಿದ್ರು ನಮ್ಮ ತಾಮ್ರ ಲೈನಲ್ಲಿ ಜೊತೆ ಪಟ್ಟ ಬೇಕು ಅಂತ. ಅದಕ್ಕೋಸ್ಕರ ವಿಡಿಯೋ ಮಾಡ್ತಾಯಿದ್ದೀನಿ. ಯಾರಿಗೆ ಇಷ್ಟ ಆದ್ರೂ ಇಸ್ಕೊಬೋದು, ಅವ್ರಿಗೂ ವಿಡಿಯೋ ಕಳಿಸಿರ್ತೀನಿ. ಯಾರು ಫಸ್ಟ್ ಪೇಮೆಂಟ್ ಮಾಡ್ತಾರೋ ಅವ್ರಿಗೆ ಅಕ್ಕಿ ಸೇಲ್ ಆಗುತ್ತೆ. ಕ್ವಾಲಿಟೀಸ್ ಕಂಡೀಷನ್ ಸಖತ್ತಾಗಿದೆ. ಇನ್ನು ದಸ್ತಾನು ಕಂಪ್ಲೀಟ್ ಆಗಿಲ್ಲ, 2 ಅಕ್ಕಿನೂ ಇನ್ನೂ ಫುಲ್ ದಸ್ತಾನು ಕಂಪ್ಲೀಟ್ ಆಗಿಲ್ಲ. ಗಂಡು ಪಟ್ಟಾಗೆ ರೆಕ್ಕೆ ಕಿತ್ಕೊಟ್ಟಿದ್ದೀವಿ, ಹೆಣ್ಣು ಪಟ್ಟಾಗೆ ರೆಕ್ಕೆಯನ್ನು ಕಿತ್ಕೊಟ್ಟಿಲ್ಲ. ರೆಕ್ಕೆಗಳು ಏನು ಉದುರಿಸ್ಕೊಂಬಂದಿದೆ ಅದೇ ರೆಕ್ಕೆಗಳಿರೋದು. ಗಂಡು ಪಟ್ಟಾಗಿ ಸೀಸರ್ ಮಾಡಿದ್ರಿ ಚಿಕ್ಕದಿದ್ದಾಗ, ಅದನ್ನ ಕಿತ್ಕೊಟ್ಟಿದ್ದೀವಿ. ಕ್ವಾಲಿಟಿ ವೈಸ್ ನೋಡ್ಬೋದು, ಕಂಡೀಷನ್ ನೋಡ್ಬೋದು. ಇನ್ನು ಚಿಕ್ಕ ಅಕ್ಕಿಗಳು ಜೊತೆ 6,000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಕ್ವಾಲಿಟೀಸ್ ನೋಡ್ಕೊಳ್ಳಿ, ಕಂಡೀಷನ್ ನೋಡ್ಕೊಳ್ಳಿ, ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇವಾಗೇನು ಜಸ್ಟ್ ತಾಮ್ರಲ್ಲಿ ಗಂಟಪಟ ತೋರಿಸ್ದೆ. ಸಿಂಗಲ್ ಟೈಲು ಚಡಿವಾಲ ಬರುತ್ತೆ. ಚುಪ್ ತಿರಿ ಉದ್ದ ತಿರಿ, 10ನೇ ತಿರಿಕ್ಕಿಂತ 9ನೇ ತಿರಿ ಉದ್ದ ಇದೆ ನೋಡ್ಬೋದು. ವೈಬ್ರೇಷನ್ ಸಖತ್ತಾಗಿದೆ, ಇಲ್ಲಿ ನೋಡ್ಬೋದು. ಇಲ್ಲಿ ಸೂಪರ್ ವೈಬ್ರೇಷನ್ ಇದೆ. 2 ಸೈಡು ಏನು ತಿರಿ ಕಿತ್ಕೊಟ್ಟಿದ್ದೀವಿ ಅದೆಲ್ಲ ತಿರಿ ಬರ್ತಾ ಇದೆ. ವೈಬ್ರೇಷನ್ ನೋಡ್ಬೋದು, ಸಖತ್ ವೈಬ್ರೇಷನ್ ಇರುತ್ತೆ. ಲೆಂತ್ ವೈಸು, ಚಡಿ ಶೇಪು, ಅಗ್ಲ, ಎದೆ, ಆಚೆ ಪಕಟ ಇವೆಲ್ಲ ನೋಡ್ಬೋದು, ಸಖತ್ತಾಗಿರುತ್ತೆ. ಬಣ್ಣ ನೋಡ್ಕೋಬೋದು, ನಗಿನಗಳ್ದು ಡಾರ್ಕು ಕೆಂಪು ತಾಮ್ರಲ್ಲಿ ಬಣ್ಣ ಬಿಚ್ಕೊಂಡಿದೆ. ಗುಂಡು ತಲೆ,
ಮೀಡಿಯಮ್ ಸೈಜ್ ಚೊಂಚು, ಸೂಪರ್ ಆಗಲ್ಲ ಕಣ್ಣು, ಫುಲ್ಲು ಬಾದಾಮಿ ಗೋಲ್ಡ್ ಶೇಡ್ ಕಣ್ಣಲ್ಲಿರುತ್ತೆ. ಈಗ ನೋಡ್ಬೋದು ಇಲ್ಲಿ ಫುಲ್ಲು ಬಾದಾಮಿ ಗೋಲ್ಡ್ ಶೇಡ್ ಕಣ್ಣಲ್ಲಿರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಡಾರ್ಕ್ ಆಗಿದೆ, ಅಗಲ ಇದೆ, ಹರಡ್ಕೊಂಡಿದೆ. ಔಟರ್ ರಿಂಗ್ ಬ್ಲ್ಯಾಕು ನೋಡ್ಬೋದು, ಡಾರ್ಕ್ ಆಗಿದೆ. ಅನಾರಿ ಅನ್ನೋದು ಏನು ಲೈಟಾಗಿ ಪಿಂಕಿಶ್ ಅನಾರಿ ಕಾಣ್ತಾ ಇದೆ, ಅವೆಲ್ಲ ವಯಸ್ಸಾಗ್ತಾನೆ ಕಪ್ಪು ಒಡಕಲಿಗೆ ಟರ್ನ್ ಆಗುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ನೋಡ್ಬೋದು. ಸೂಪರ್ ಕ್ವಾಲಿಟಿಲಿರುತ್ತೆ. ಇನ್ನು ಪಟ್ಟ ಇದು ದೊಡ್ಡಕ್ಕೆ ಆಗ್ತಿರಂಗೆ ಕಣ್ಣಿನ ಕ್ವಾಲಿಟೀಸು ಇನ್ನೂ ಚೇಂಜಸ್ ಬರುತ್ತೆ. ಬಾದಾಮಿ ಗೋಲ್ಡ್ ಶೇಡ್ ಕಣ್ಣದಿರುತ್ತೆ. ರಿಂಗ್ ನಂಬರ್ 5216. ಫ್ರೆಂಡ್ಸ್, ಇದದ್ದು ಜೊತೆ ಪಟ್ಟ ಸಿಂಗಲ್ ಟೈಲ್ ಬರುತ್ತೆ. ಚುಪ್ ತಿರಿ ಉದ್ದ ತಿರಿ ಬರುತ್ತೆ. ಇದೂ ಅಷ್ಟೇ, ಇನ್ನೂ ದಸ್ತ ಆಗಿಲ್ಲ. ವೈಬ್ರೇಷನ್ ನೋಡ್ಬೋದು. ಎರಡು ಜೊತೆ ಪಟ್ಟ ಆಗಿರೋದಕ್ಕೆ ವೈಬ್ರೇಷನ್ನು ಎಲ್ಲ ಸಖತ್ತಾಗಿರುತ್ತೆ. ಎರಡಕ್ಕೆಲ್ಲೂ ಇಲ್ಲಿ ನೋಡ್ಬೋದು. ಇಲ್ಲಿ ವೈಬ್ರೇಷನ್ ಸೂಪರ್ ಆಗಿರುತ್ತೆ. ಇದಕ್ಕೆ ತಿರಿ ಹೊಡೆದಿರಲಿಲ್ಲ, ತಿರಿ ಉದುರಿಸ್ಕೊಂಬರ್ತಾ ಇರೋದು. ಲೆಂತ್ ವೈಸು, ಚಿಡಿ ಶೇಪು, ಅಗ್ಲ ಎದೆ, ಆಚೆ ಪಕಟ ಇವೆಲ್ಲ ನೋಡ್ಬೋದು. ಕಂಡೀಷನ್ ಸಕ್ಕತ್ತಾಗಿರುತ್ತೆ. ಡಾರ್ಕ್ ಕೆಂಪು ಬಣ್ಣ ಇರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಸೂಪರ್ ಅಗಲ ಕಣ್ಣು, ಫುಲ್ಲು ಬಾದಾಮಿ ಗೋಲ್ಡ್ ಶೇಡ್ ಕಣ್ಣು. ಎರಡಕ್ಕಿನೂ ನೋಡ್ಬೋದು. ಫುಲ್ಲು ಬಾದಾಮಿ ಗೋಲ್ಡ್ ಶೇಡ್ ಕಣ್ಣಲ್ಲಿರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಸಕ್ಕ ಡಾರ್ಕ್ ಆಗಿರುತ್ತೆ, ಹರಡ್ಕೊಂಡಿರುತ್ತೆ. ಔಟ್ರಿಂಗ್ ಬ್ಲ್ಯಾಕು ನೋಡ್ಬೋದು, ಡಾರ್ಕ್ ಆಗಿದೆ. ವೈಬ್ರೇಷನ್, ರೊಟೇಷನ್ ಇವೆಲ್ಲ ನೋಡ್ಬೋದು. ಸೂಪರಾಗಿ ಮಾಡುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡು ಹಕ್ಕಿಯಲ್ಲೂ ತುಂಬ ಚೆನ್ನಾಗಿ ಬಿದ್ದಿದೆ. ಇಲ್ಲಿ ನೋಡ್ಬೋದು. ಕಣ್ಣಲ್ಲಿ ಕ್ವಾಲಿಟೀಸು ಸಖತ್ತಾಗಿರುತ್ತೆ. ರಿಂಗ್ ನಂಬರ್ 5462. ಫ್ರೆಂಡ್ಸ್, ತುಂಬ ಫೇಮಸ್ ಲೈನು ಚಿಕ್ಕಬಳ್ಳಾಪುರದ್ದು ಮಕ್ಷಿ ತಿರಾವಲ್ ಲೈನು. ತುಂಬ ಜನ ತುಂಬ ಟೈಮಿಂದ ವೆಯ್ಟ್ ಮಾಡ್ತಾಯಿದ್ದೀರಾ ಚಿಕ್ಕಬಳ್ಳಾಪುರದ್ದು ಮಕ್ಷಿ ತಿರಾವಲ್ ಲೈನಲ್ಲಿ ಹಾಕಿ ಅಂತ. ಒಂದು ಒಳ್ಳೆ ಟಾಪ್ ಕ್ವಾಲಿಟಿಯಲ್ಲಿ ಬಂದ ಜೊತೆ ಕೊಡ್ತಾಯಿದ್ದೀನಿ. ಗಂಡು ಬಂದ್ಬಿಟ್ಟು ಫುಲ್ಲು ಬಾದಾಮಿ ಶೇಡ್ ಕಣ್ಣು. ಎರಡಕ್ಕಿನೂ ಫಸ್ಟ್ ಏಜ್ ಹೇಳ್ಬಿಡ್ತೀನಿ. ಎರಡಕ್ಕಿನೂ 3 ದಸ್ತದ ಅಕ್ಕಿಗಳು. ಕಣ್ಣಿಂದು ಬಣ್ಣ, ಕಣ್ಣಿಂದು ಕ್ವಾಲಿಟೀಸು, ಕಣ್ಣಲ್ಲಿ ರಿಂಗು ಇವೆಲ್ಲ ತುಂಬ ಚೇಂಜಸ್ ಬರುತ್ತೆ ವಯಸ್ಸಾಗ್ತಾರಂಗೆ. ಎರಡಕ್ಕಿನೂ ನೋಡ್ಬೋದು ಯಾವ ಕ್ವಾಲಿಟಿಲಿರುತ್ತೆ, ಯಾವ ಕಂಡೀಷನ್ ಇರುತ್ತೆ ಅಂತ. ಚಿಕ್ಕಬಳ್ಳಾಪುರದ್ದು ಫೇಮಸ್ಸು ಮಕ್ಷಿ ತಿರಾವಲ್ ಲೈನು. ಸ್ಟ್ಯಾಂಡಿಂಗ್ ಸ್ಟೈಲು, ಅಗ್ಲ ಎದೆ, ಎಸ್ಟೆ ಕುತ್ತಿಗೆ, ಎರಡಕ್ಕಿನೂ ನೋಡ್ಬೋದು. ಆಚೆ ಪಕಟ ಇರುತ್ತೆ. ಕ್ಲಾಸ್ 1 ಲೈನ್ ಕೊಡ್ತಾಯಿದ್ದೀನಿ. ಇನ್ನು ಏನಂದರೆ ಗಂಡಿನ ಕಣ್ಣು, ಹೆಣ್ಣಿನ ಕಣ್ಣು ಚೇಂಜಸ್ ಬರಬೇಕು. ಇವಾಗ ಏನು ಚೇಂಜಸ್ ನಾನು ಕಣ್ಣಲ್ಲಿ ತೋರಿಸ್ತೀನಿ ಅವೆಲ್ಲ ಇನ್ನೂ ವಯಸ್ಸಾಗ್ತಿರಂಗೆ ಕ್ವಾಲಿಟಿ ವೈಸು ಇನ್ನೂ ತುಂಬ ಚೇಂಜಸ್ ಬರುತ್ತೆ. ಎರಡಕ್ಕಿನೂ ಸೈಜು, ಅಗ್ಲ ಎದೆ, ಸ್ಟ್ಯಾಂಡಿಂಗ್ ಸ್ಟೈಲ್ ಇವೆಲ್ಲ ನೋಡ್ಬೋದು. ಸಖತ್ತಾಗಿರುತ್ತೆ. ಬಾಜಿ ಅಂತೂ ಒಳ್ಳೆ ನೋಡೋ ಅಂಥ ಆಟ ಇರುತ್ತೆ. ಏನಂದರೆ ಇವಲ್ಲಿ ಒಂದು ಸತಿ ಅಕ್ಕಿ ಎದೆ ಎತ್ಕೊಂಡು ಬಾಜಿ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡ್ತು ಅಂದರೆ ಕಮ್ಮಿ ಅಂದ್ರೂ 8 ರಿಂದ 10 ಬಾಜಿ ಮಾಡುತ್ತೆ. ಪಲ್ಲ ಬಂದ್ಬಿಟ್ಟು 30 ರಿಂದ 40 ನಿಮಿಷ ಪಲ್ಲ ಹೋಗುತ್ತೆ. ಅಕ್ಕಿ ಪಲ್ಲಾಗಿ ಹೋಗಿ ಬರ್ಬೇಕಾದ್ರೆ ಫುಲ್ಲು ಮೀಡಿಯಮ್ ಕೈಲಿ ಬರುತ್ತೆ. ಬಾಜಿ ಮಾಡಿ ಅಕ್ಕಿ ಒಂದು ಸತಿ ಮೇಲಾಯಿತು ಅಂದರೆ ಕಮ್ಮಿ ಅಂದ್ರೂ 100 ರಿಂದ 200 ಅಡಿ ಮೇಲಾಗ್ಬಿಡುತ್ತೆ. ಒಳ್ಳೆ ನೋಡೋ ಅಂಥ ಆಟ, ನೋಡೋ ಅಂಥ ಬಾಜಿ, ಒಳ್ಳೆ ಸರ್ಕಣಿ, ಒಳ್ಳೆ ಗೇಟ್ಲಿ ಇರುತ್ತೆ. ಪಟ್ಟಗಳಿದಲ್ಲಿ ಬಿಡ್ಬೇಕಾದ್ರೆ ಸ್ವಲ್ಪ ಲೇಟಾಗಿ ಬಿಡ್ಕೊಂಬನ್ನಿ. ಒಂದು 5ನೇ ಗರಿ 6ನೇ ಗರಿ ಹಂಗೆ ಬಿಡ್ಕೊಂಬನ್ನಿ. ಯಾಕಂದರೆ ಇವಲ್ಲಿ ಬಾಜಿಗಳು, ಪಟ್ಟಗಳು ತುಂಬ ಬೇಗ ಬಿಡ್ಕೊಂಬಂದರೆ ಬಾಜಿಗಳು ಜಾಸ್ತಿ ಆಗ್ಬಿಡುತ್ತೆ. ಒಂದು 5ನೇ ಕಲ್ಲಿ 6ನೇ ಕಲ್ಲಿ ಹಂಗೆ ಪಟ್ಟಗಳನ್ನ ಬಿಡ್ಕೊಂಬನ್ನಿ. ಪಟ್ಟ ನೀವು ಸಾಕಿದಾಗ ಸೈಜ್ ಇರಲೇಬೇಕು. ಯಾಕಂದರೆ ತುಂಬ ಕಮ್ಮಿ ಸೈಜು ಹಕ್ಕಿಗಳನ್ನ ಚೀಕ್ಲಾಗಿ ಸಾಕ್ಬಿಟ್ಟು ಬಿಡ್ಕೊಂಬಂದರೆ ಹೊಡೆಯೋ ಬಾಜಿಗೆ ಕಂಟ್ರೋಲ್ ಸಿಗೋಲ್ಲ. ಪಟ್ಟ ಒಳ್ಳೆ ಸೈಜ್ ಇರಬೇಕು. ಸೈಜ್ ಇದ್ರೇ ಕಂಟ್ರೋಲ್ ಮಾಡ್ಕೊಂಡು ಪಟ್ಟಗಳು ಆಡೋದು. ಈ ಲೈನಲ್ಲಿ ತುಂಬ ವೆಯ್ಟ್ ಕಮ್ಮಿ ಇರೋ ಪಟ್ಟಗಳು ಮಾಡಿಸ್ಕೊಳಕ್ಕೆ ಹೋಗ್ಬೇಡಿ. ಪಟ್ಟಗಳು ಒಳ್ಳೆ ಸೈಜಲ್ಲಿ ಮಾಡಿಸಿ. ಯಾಕಂದರೆ ಇವಲ್ಲಿ ಹೆಂಗೆ ಅಂದರೆ ಹಕ್ಕಿ ಏನಾರು ಒಂದು 8 ಗಂಟೆ 9 ಗಂಟೆ ದಾಟ್ತು ಆಟ, ಅಲ್ಲಿ 8-9 ಗಂಟೆ ದಾಟ್ತು ಅಂದರೆ ಮೈ ತೂಕ ಕಮ್ಮಿ ಆಗುತ್ತೆ. ರಿಕವರಿ ಬಂದ್ಬಿಟ್ಟು 3 ದಿನ ಎತ್ಕೊಳತ್ತೆ. 3 ದಿನ ತನಕ ಮತ್ತೆ ನೀವು ಅಕ್ಕಿನ ಉಡಾನ್ ಸೆಟ್ ಮಾಡೋಕ್ಕಾಗಲ್ಲ. ಪಟ್ಟಗಳನ್ನ ರಿಕವರಿ ಬಂದ್ಬಿಟ್ಟು 3 ದಿನ ಎತ್ಕೊಳತ್ತೆ. ಕಡಲೆಬೇಳೆ ಅಂತೂ ಕಂಪಲ್ಸರಿ ಕೊಡಬೇಕು ಆಡ್ತಾರೋ ಅಕ್ಕಿಗೆ. ಯಾಕಂದರೆ ಇದರಲ್ಲಿ ವೆಯ್ಟು ಹೆಣ್ಣು ಮೇಲೆ ಬಂದರೆ ವೆಯ್ಟ್ ಲಾಸು ಬೇಗ ಆಗುತ್ತೆ ಪಟ್ಟಗಳಲ್ಲಿ. ಅದೇ ಗಂಡು ಮೇಲೆ ಬಂದರೆ ಪಟ್ಟಗಳು ವೆಯ್ಟ್ ಲಾಸ್ ಬೇಗ ಆಗಲ್ಲ. ಕಮ್ಮಿ ಅಂದ್ರೂ ಒಂದು 4 ರಿಂದ 5 ಉಡಾನ್ ನಿಮಗೆ ಲಾಂಗ್ ಟೈಮ್ ಬಿಡ್ಕೊಬೋದು. ಹೆಣ್ಣು ಮೇಲೆ ಬಂದರೆ ಒಂದು ಉಡಾನ್ ಏನಾರು 8 ಗಂಟೆ 9 ಗಂಟೆ ಆಡ್ತು ಅಂದರೆ 2 ರಿಂದ 3 ದಿನ ಎತ್ಕೊಳುತ್ತೆ ರಿಕವರಿಗೆ.
ಕ್ವಾಲಿಟಿ ವೈಸ್ ನೋಡ್ಬೋದು, ಕಂಡೀಷನ್ ನೋಡ್ಬೋದು. ನಾನು ಕೊಡ್ತಾ ಇರೋದು ಬಂದ್ಬಿಟ್ಟು 7 ಗಂಟೆಯಿಂದ 8 ಗಂಟೆ ಮಿನಿಮಮ್ ಟೈಮ್ ಅಂದ್ಬಿಟ್ಟು. ಆದರೆ ನಾನೇ ಇವಾಗ ವೀಡಿಯೋಲಿ ಹೇಳಿದ್ದೀನಿ 9 ಗಂಟೆ ಮೇಲೆಲ್ಲ ಅಕ್ಕಿಗಳು ಆಡಿದೆ ಇದರಲ್ಲಿ ಅಂತ. ಇದರಲ್ಲಂತೂ ತುಂಬ ಒಳ್ಳೆ ಆಟ ಇದೆ. ನಾನು ಇವಾಗ ಏನು ಮಿನಿಮಮ್ ಟೈಮ್ ಹೇಳ್ತಾ ಇದ್ದೀನಿ 7-8 ಗಂಟೆ ಅನ್ನೋದು, ಅದಕ್ಕಿಂತ ಜಾಸ್ತಿ ಇದೆ ಆಟ ಇದರಲ್ಲಿ ಪಟ್ಟಗಳು ಡಬಲ್ ಡಿಜಿಟ್ ಆಡಿದೆ. ತಂದೆ ಮೇಲೆ ಬಂದಿರೋದು, ತಾಯಿ ಮೇಲೆ ಬಂದಿರೋ ಪಟ್ಟಗಳು ಡಬಲ್ ಡಿಜಿಟ್ ಬಿಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದರೆ ಬೇಗ ವೆಯ್ಟ್ ಲಾಸ್ ಆಗುತ್ತೆ ಪಟ್ಟಗಳು. ಮೈಯಲ್ಲಿ ಕೆಪಾಸಿಟಿ ಕಮ್ಮಿ ಇರುತ್ತೆ, ರಿಕವರಿನೂ 2-3 ದಿನ ಎತ್ಕೊಳ್ಳುತ್ತೆ. ಅದೇ ತಂದೆ ಮೇಲೆ ಬಂತು ಅಂದರೆ ಪಟ್ಟಗಳು ಬೇಗ ರಿಕವರ್ ಆಗುತ್ತೆ. ಮತ್ತು ಲಾಂಗ್ ಟೈಮ್ ಮಾಡಿದ್ರೂ ವೆಯ್ಟ್ ಲಾಸು ಬೇಗ ಆಗೋಲ್ಲ. 2 ಅಕ್ಕಿನೂ ಸ್ಟ್ಯಾಂಡಿಂಗ್ ಸ್ಟೈಲು, ಕ್ವಾಲಿಟೀಸು, ಕಂಡೀಷನ್ ನೋಡ್ಕೊಳ್ಳಿ. ನಾನು ಕೊಡ್ತಾ ಇರೋದು ಬಂದ್ಬಿಟ್ಟು ಮಿನಿಮಮ್ ಟೈಮು 7-8 ಗಂಟೆ ಮಿನಿಮಮ್ ಟೈಮ್ ಕೊಡ್ತಿರೋದು. ತುಂಬ ಹಳೆ ಲೈನ್ ಅಕ್ಕಿ, ತುಂಬ ಹಳೆ ಲೈನು ಕ್ವಾಲಿಟಿಯಲ್ಲಿ ಬಂದಿದೆ. ಗಂಡಂತೂ ಸಖತ್ತಾಗಿರುತ್ತೆ, ಬಾದಾಮಿ ಗೋಲ್ಡ್ ಶೇಡ್ ಕಣ್ಣಲ್ಲಿರುತ್ತೆ. ಹೆಣ್ಣು ಬಂದ್ಬಿಟ್ಟು ಲೈಟಾಗಿ ಇವಾಗ ಪಿಂಕಿಶ್ ಅನಾರ್ ಇರುತ್ತೆ, ಆದರೆ ಅದು ವಯಸ್ಸಾಗ್ತಾರಂಗೆ ಕಪ್ಪು ಒಡಕಲ್ಗೆ ಟರ್ನ್ ಆಗುತ್ತೆ. ಯಾಕಂದರೆ ಹೆಣ್ಣು ಇವಾಗ ಏನು ನಿಮಗೆ ಲೈಟಾಗಿ ಅನಾರಿ ಕಾಣುತ್ತೆ, ವಯಸ್ಸಾಗ್ತಾ ಇರೋಂಗೆ ಫುಲ್ಲು ಕರೆ ಒಡಕಲ್ಗೆ ಟರ್ನ್ ಆಗುತ್ತೆ. ಸೇಮ್ ಇದಪ್ಪನೂ ಹಂಗೆ ಇದ್ದಿದ್ದು. ಫಸ್ಟು ಸ್ಟಾರ್ಟಿಂಗಲ್ಲಿ ಲೈಟ್ ಅನಾರಿ ಇತ್ತು, ಆಮೇಲೆ ಇವಾಗಂತೂ ಫುಲ್ಲು ಕಪ್ಪು ಒಡಕಲ್ಗೆ ಟರ್ನ್ ಆಗಿದೆ. ಫಸ್ಟು ಬಂದ ಜೊತೆ ನೋಡ್ಕೊಳ್ಳಿ, ಟಾಪ್ ಕ್ವಾಲಿಟಿ ಬಂದ ಜೊತೆ ಕೊಡ್ತಾಯಿದ್ದೀನಿ, ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಒಂದು ಜೊತೆ ಇಟ್ಟರೆ ಸಾಕು, ಒಂದು ಒಳ್ಳೆ ಲೈಫಲ್ಲಿ ಒಂದು ಒಳ್ಳೆ ಅಕ್ಕಿ ಇಟ್ಟಿದ್ದೀರಾ ಅಂದ್ಬಿಟ್ಟು ಯಾರೇ ಬಂದು ನೋಡಿದ್ರೂ ಒಂದು ಟಾಪ್ ಕ್ಲಾಸ್ ಅಕ್ಕಿ ಇಟ್ಟಿದ್ದೀರಾ ಅಂತ ಹೇಳ್ತಾರೆ. ಕ್ವಾಲಿಟಿ ಸಖತ್ತಾಗಿರುತ್ತೆ, ಕಂಡೀಷನ್ ಚೆನ್ನಾಗಿದೆ. ಜಾತಿನೂ ಅಷ್ಟೇ ತುಂಬ ಫೇಮಸ್ ಲೈನು ಚಿಕ್ಕಬಳ್ಳಾಪುರದ್ದು ಮಕ್ಷಿತಿರೋ ಲೈನು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಬಂದ ಜೊತೆನ 9,000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಹೆಚ್ಚು ಕಮ್ಮಿ ಕೇಳಬೇಡಿ, ಹೆಚ್ಚು ಕಮ್ಮಿ ಕೊಡೋದು ಇಲ್ಲ. ಕ್ವಾಲಿಟೀಸ್ ಎಲ್ಲ ನೋಡಿ ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ. ಟಾಪ್ ಕ್ವಾಲಿಟಿ ಮಕ್ಷಿಯಲ್ಲಿ ತಿರಾವಲ್ ಲೈನ್ ಕೊಡ್ತಾಯಿದ್ದೀನಿ ಫ್ರೆಂಡ್ಸ್. ಇವಾಗ ಏನು ಜಸ್ಟ್ ಮಕ್ಷಿ ತಿರಾವಲ್ ಗಂಟು ತೋರಿಸ್ತೆ. ಸಿಂಗಲ್ ಟೇಲು ಚಡಿ ಬಾಲ ಎತ್ತಿಟ್ಕೊಳುತ್ತೆ. ಇಲ್ಲಿ ನೋಡ್ಬೋದು ಫುಲ್ಲು ಚಡಿ ಬಾಲ ಎತ್ತಿಟ್ಕೊಳುತ್ತೆ. ಚೂಪ್ ತಿರಿ ಉದ್ದ ತಿರಿ, 9ನೇ ತಿರಿ ಉದ್ದ ಇರುತ್ತೆ. ವೈಬ್ರೇಷನ್ನು ನೋಡ್ಬೋದು, ವೈಬ್ರೇಷನ್ನು ಸೂಪರ್ ವೈಬ್ರೇಷನ್ ಇರುತ್ತೆ. ಲಾಲ್ ಕಟ್ಟು ಚೆನ್ನಾಗಿರುತ್ತೆ, ಅದು ನನಗೆ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು ಲಾಲ್ ಕಟ್ಟು ಸಖತ್ತಾಗಿರುತ್ತೆ. ಮೇಯ್ನ್ ಚಿಕ್ಕಬಳ್ಳಾಪುರದ್ದು ಫೇಮಸ್ ಲೈನು ಮಕ್ಷಿಯಲ್ಲಿ ತಿರಾವಲ್ಗಳು. ಲೆಂತ್ ವೈಸ್ ನೋಡಿರ್ತೀರ ಆಗ್ಲೇ ಸಖತ್ ಅಗಲ ಎದೆ ಇರುತ್ತೆ. ನೀವು ನೋಡ್ಬೋದು ಎದೆ ಲೆಂತ್ ವೈಸು ಅಷ್ಟೇ ಸೂಪರ್ ಆಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಕಣ್ಣು ನೋಡ್ಬೋದು ಸಖತ್ ಅಗಲ ಕಣ್ಣಿರುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್, ಆಗಲೇ ಹೇಳಿದ್ದೀನಿ ಫುಲ್ಲು ಬಾದಾಮಿ ಶೇಡ್ ಕಣ್ಣಂತ. ಇಲ್ಲಿ ನೋಡ್ಬೋದು ಫುಲ್ಲು ಗೋಲ್ಡ್ ಬಾದಾಮಿ ಶೇಡ್ ಕಣ್ಣಿರುತ್ತೆ. ಅದರಲ್ಲಿ ಕ್ರ್ಯಾಕ್ಸು ಒಡಕಲು ನೋಡ್ಬೋದು ತುಂಬ ತುಂಬಿಕೊಂಡಿರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಸಿಲ್ವರ್ ಬ್ಲೂ ಶೇಡಲ್ಲಿರುತ್ತೆ, ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ಇನ್ನು ಇದು ವಯಸ್ಸಾಗ್ತಿರಂಗೆ ಕಣ್ಣಿನ ಕ್ವಾಲಿಟೀಸು ತುಂಬ ಚೇಂಜಸ್ ಬರುತ್ತೆ. ಗೋಲ್ಡ್ ಬಾದಾಮಿ ಶೇಡ್ ಕಣ್ಣೇನಿದೆ ಅವೆಲ್ಲ ತುಂಬ ಡಾರ್ಕ್ ಆಗುತ್ತೆ ವಯಸ್ಸಾಗ್ತಿರಂಗೆ. ಆವಾಗ ಹಕ್ಕಿ ನೋಡೋಕ್ಕೆ ಇನ್ನೂ ತುಂಬ ಟಾಪ್ ಲೈನ್ಗೆ ಟರ್ನ್ ಆಗಿರುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ನೋಡ್ಬೋದು ಸಖತ್ತಾಗಿದೆ. ಅನಾರಿ ಅನ್ನೋದು ಒಂದು ಚುಕ್ಕೇನೂ ಇಲ್ಲ, ಫುಲ್ಲು ಶುದ್ಧ ಕಣ್ಣದಿರುತ್ತೆ. ಗೋಲ್ಡ್ ಶೇಡು ಬಾದಾಮಿ ಶೇಡ್ ಕಣ್ಣದಿರುತ್ತೆ. ಇದು ಗಂಡಿನ ಕಣ್ಣು. ರಿಂಗ್ ನಂಬರ್ 406 ಫ್ರೆಂಡ್ಸ್. ಇದು ಅದಕ್ಕೆ ಮ್ಯಾಚ್ ಮಾಡಿರೋ ಹೆಣ್ಣು. ಸಿಂಗಲ್ ಟೇಲು ಚಡಿ ಬಾಲ ಎತ್ತಿಟ್ಕೊಂಡಿರುತ್ತೆ. ನೋಡ್ಬೋದು ಫುಲ್ ಚಡಿ ಬಾಲ ಎತ್ತಿಟ್ಕೊಂಡಿರುತ್ತೆ. ಗಂಡು ಹೆಣ್ಣು ಎರಡಕ್ಕೂ ಇಲ್ಲಿ ಕಚ್ಬಿಟ್ಟಿದೆ, ಎರಡಕ್ಕೂ ಇಲ್ಲಿ ಕಚ್ಬಿಟ್ಟಿರುತ್ತೆ. ಚುಪ್ ತಿರಿ ಉದ್ದ ತಿರಿ ಇಲ್ಲಿ ನೋಡ್ಬೋದು. ಇಲ್ಲಿ ತಿರಿ ಎಲ್ಲ ಹೊಡೆದಿದ್ದೀವಿ ಬ್ರೀಡಿಂಗ್ ಪರ್ಪಸ್ಗೆ. ವೈಬ್ರೇಷನ್ ಸಖತ್ತಾಗಿರುತ್ತೆ. 2 ಸೈಡು ತಿರಿ ಹೊಡೆದಿದ್ದೀವಿ. ಮಕ್ಷಿ ತಿರಾವಲ್ ಹೆಣ್ಣು. ಲೆಂತ್ ವೈಸು, ಚಡಿ ಶೇಪು, ಅಗ್ಲ ಎದೆ ಇವೆಲ್ಲ ನೋಡ್ಬೋದು ಕಂಡೀಷನ್ ಸಖತ್ತಾಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು. ಇವಾಗ ಏನಂದರೆ ಈ ಲೈಟಾಗಿ ಏನು ಪಿಂಕಿಶ್ ಅನಾರಿ ಇದೆ, ಇವೆಲ್ಲ ವಯಸ್ಸಾಗ್ತಾರಂಗೆ ಆ ಪಿಂಕಿಶ್ ಅನಾರಿ ಎಲ್ಲ ಹೋಗ್ಬಿಟ್ಟು ಕಪ್ಪು ಒಡಕಲಿಗೆ ಟರ್ನ್ ಆಗಿಬಿಡುತ್ತೆ. ಮತ್ತು ಪುತ್ಲಿ ಸುತ್ತಲೂ ಏನು ಕಾರ್ಬನ್ ಶೇಡ್ ಇದೆ ವಯಸ್ಸಾಗ್ತಾರಂಗೆ ಆ ಕಾರ್ಬನ್ ಶೇಡು ಅಗ್ಲ ಆಗುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ನೋಡ್ಬೋದು ಸಖತ್ತಾಗಿದೆ. ಇನ್ನು ಇದು ಕಣ್ಣು ಒಡಕಲ್ ಕಣ್ಣಿಗೆ ಟರ್ನ್ ಆದಮೇಲೆ ಫುಲ್ಲು ಜಾತಿ ಮಾಡ್ಕೊಳ್ಳೋ ಕಣ್ಣು ಅನ್ನೋದು ಬಂದ್ಬಿಟ್ಟು ತುಂಬ ಚೆನ್ನಾಗಿ ಹರಡ್ಕೊಳ್ಳುತ್ತೆ ಈ ಲೈನಲ್ಲಿ. ಇಲ್ಲಿ ನೋಡ್ಬೋದು ಇಲ್ಲಿ ವೈಬ್ರೇಷನ್, ರೊಟೇಷನ್ನು, ಪುತ್ಲಿನ ಎಳೆದು ಬಿಡೋದು ಇವೆಲ್ಲ ಸಖತ್ತಾಗಿರುತ್ತೆ. ಇದು ಮಕ್ಷಿಯಲ್ಲಿ ತಿರಾವಲ್ ಹೆಣ್ಣು.
ರಿಂಗ್ ನಂಬರ್ 5283. ಫ್ರೆಂಡ್ಸ್, ತುಂಬ ಜನ ಅದು ಫೇವ್ರೆಟ್ ಲೈನು ಗುಲ್ದಾರ್ಗಳು. ಗುಲ್ದಾರಲ್ಲಿ ಟಾಪ್ ಕ್ವಾಲಿಟಿಯಲ್ಲಿ ಗಂಡು, ಗುಲ್ದಾರಲ್ಲಿ ಟಾಪ್ ಕ್ವಾಲಿಟಿಯಲ್ಲಿ ಹೆಣ್ಣು. ಗಂಡು ಬಂದ್ಬಿಟ್ಟು ಫುಲ್ಲು ಬಾದಾಮಿ ಶೇಡ್ ಕಣ್ಣಲ್ಲಿರುತ್ತೆ. ಎರಡಕ್ಕೂ ನಿಂತ್ಕೊಳ್ಳೋ ಶೇಪು, ಸ್ಟೈಲು, ಚಡಿ ಶೇಪ್ ನೋಡ್ಬೋದು. ಫುಲ್ಲು ಎಸ್ ಟೈಪ್ ಕುತ್ತಿಗೆ ನೋಡ್ಬೋದು. ಹೆಣ್ಣು ನೋಡ್ಬೋದು ಯಾವ ಸ್ಟೈಲಲ್ಲಿ ನಿಂತ್ಕೊಳ್ಳುತ್ತೆ ಅಂತ. ಹೆವಿ ಚಡಿಯಾಗಿರುತ್ತೆ, ಎಸ್ ಟೈಪ್ ಕುತ್ತಿಗೆ ಇರುತ್ತೆ. ಗಂಡು ನೋಡ್ಬೋದು ಹೆವಿ ಚಡಿಯಾಗಿರುತ್ತೆ. ಈ ಜೊತೆಗೆ ಪಟ್ಟ ಪರ್ಫಾರ್ಮೆನ್ಸು ಮಿನಿಮಮ್ ಟೈಮ್ ನಾನು ಕೊಡ್ತಾ ಇರೋದು 7 ರಿಂದ 8 ಗಂಟೆ ಮಿನಿಮಮ್ ಟೈಮ್ ನಾನು ಕೊಡ್ತಾ ಇರೋದು. ಯಾಕಂದರೆ ಇದಕ್ಕಿಂತ ಜಾಸ್ತಿ ಆರುತ್ತೆ ಪಟ್ಟಗಳು. ನಾನು ಏನು ಟೈಮ್ ಹೇಳ್ತಾಯಿದ್ದೀನಿ ಅದಕ್ಕಿಂತ ಜಾಸ್ತಿ ಆರುತ್ತೆ. ಕ್ವಾಲಿಟಿ ವೈಸು, ಕಂಡೀಷನ್ನು, ನಿಂತ್ಕೊಳ್ಳೋ ಶೇಪು, ಸ್ಟೈಲ್ ಇವೆಲ್ಲ ನೋಡ್ಬೋದು ಸಖತ್ತಾಗಿರುತ್ತೆ. ಇದನ್ನು ನೀವು ಬಿಡ್ಕೊಂಬರ್ಬೇಕು ಅಂದರೆ ಪಟ್ಟಗಳನ್ನ ಒಂದು 3ನೇ ಕಲ್ಲಿ 4ನೇ ಕಲ್ಲಿ ಹೆಂಗೆ ಪಟ್ಟಗಳನ್ನ ಬಿಡ್ಕೊಂಬನ್ನಿ. ನಿಮಗೆ ಒಂದು 5ನೇ ಕಲ್ಲಿ 6ನೇ ಕಲ್ಲಿಗೆಲ್ಲ 6-7 ಗಂಟೆ ಮೇಲೆ ಬಂದ್ಬಿಡತ್ತೆ. ಯಾವತ್ತಿಂದ ಅಕ್ಕಿಗಳು ಬಾಜಿ ಹತ್ತೋ ಪಟ್ಟಗಳು ಬಾಜಿ ಹತ್ತಿ ದಿನದಿಂದನೇ ಲಾಂಗ್ ಆಗಿಬಿಡುತ್ತೆ. ನೀವು ಪಟ್ಟಗಳನ್ನ ಬಿಡ್ಕೊಂಬರ್ಬೇಕಂದ್ರೆ ಬೆಳಗ್ಗೆ ಒಂದು ಉಡಾನು, ಸಂಜೆ ಒಂದು ಉಡಾನ್ ಮಾಡ್ಕೊಂಬನ್ನಿ. ಯಾವಾಗ ನಿಮಗೆ ಪಟ್ಟ ಬಾಜಿ ಹತ್ತತ್ತೋ ಸಂಜೆ ಉಡಾನ್ ಕಂಪ್ಲೀಟಾಗಿ ನಿಲ್ಲಿಸ್ಬಿಡಿ. ಯಾಕಂದರೆ ಸಂಜೆ ಉಡಾನ್ ಮಾಡ್ಕೊಂಬಂದರೆ ಪಟ್ಟಗಳು ಕತ್ಲಾಗಿ ಹೋಗ್ಬಿಡುತ್ತೆ. ಇವಲ್ಲಿ ಏನಂದರೆ ಬಾಜಿಗೆ ಬಂದಿದ್ದ ದಿವಸದಿಂದನೇ ಟೈಮಿಂಗ್ ರೇ ಆಗುತ್ತೆ. ಗಟ್ಟಿ ಏಟು ಹೊಡೆಯಂಗೆ ಸ್ಟಾರ್ಟ್ ಮಾಡ್ದಂಗೆ ಪಟ್ಟಗಳು ಆಟನೂ ಚೇಂಜ್ ಮಾಡ್ಕೊಂಬಿಡುತ್ತೆ. ಬಾಜಿ ಲೆಕ್ಕಕ್ಕೆ ಬಂದರೆ ಪಟ್ಟಗಳು ಕಮ್ಮಿ ಅಂದ್ರೂ 6 ರಿಂದ 8 ರಾಕೆಟ್ ಬಾಜಿ. ಒಂದೊಂದು ಏಟ್ಗೂ 10 ರಿಂದ 15 ಅಡಿ ಮೇಲಾಗತ್ತೆ. ಪಲ್ಲ ಬಂದ್ಬಿಟ್ಟು 30 ರಿಂದ 35 ನಿಮಿಷ ಪಲ್ಲ ಹೊಡ್ ಬರುತ್ತೆ. ಗಾಳಿ ಇದ್ದರೆ ಪಲ್ಲ ಇನ್ನೂ ಸ್ವಲ್ಪ ಜಾಸ್ತಿ ಮಾಡುತ್ತೆ. ಗಾಳಿ ಇಲ್ಲದಿರೋ ಟೈಮು, ತುಂಬ ಕಮ್ಮಿ ಗಾಳಿ ಇರೋ ಟೈಮಲ್ಲೆಲ್ಲ ಪಲ್ಲಗಳು ಮೀಡಿಯಮ್ ಇರುತ್ತೆ. ಹಕ್ಕಿನೂ ಅಷ್ಟೇ ಬಾಜಿ ಮಾಡಿದಾಗ ಮೇಲಾಗ್ಬಿಡುತ್ತೆ. ಅದೇ ನಿಮಗೆ ಒಂದು ಸತಿ ಬಾಜಿ ಮಾಡ್ಕೊಂಡು ಮುಂದಕ್ಕೆ ಹೋಯ್ತು ಅಂದರೆ ಪಟ್ಟ ಫುಲ್ಲು ಮೀಡಿಯಮ್ ಕೈಯಲ್ಲೇ ಆಟ ಇದ್ದಲ್ಲಿ. ತುಂಬ ಒಳ್ಳೆ ಸರ್ಕಣಿ, ತುಂಬ ಒಳ್ಳೆ ಗೇಟ್ಲಿ ಇದೆ. ಅಪ್ಪ ಅಮ್ಮದು ಡೀಟೇಲ್ ನೋಡ್ಕೊಳ್ಳಿ. ದೊಡ್ಡ ಅಕ್ಕಿಗಳಿವು. ಈ ಅಕ್ಕಿಗಳಲ್ಲಿ ಎಷ್ಟು ಸತಿ ನಾವು ಪಟ್ಟಗಳು ಮಾಡಿಸಿದ್ದೀವೋ ಪ್ರತಿಯೊಂದು ಪಟ್ಟನೂ ನಾವು ನಮ್ಮ ಸಬ್ಸ್ಕ್ರೈಬರ್ಗೆ ಕೊಟ್ಟಿದ್ದೀವಿ. ಒಂದೊಂದು ಪಟ್ಟನ 3-3 ಸಾವಿರ ಹಂಗೆ ಕೊಟ್ಟಿದ್ದೀನಿ. ಸಿಂಗಲ್ ಪಟ್ಟನ ಇವತ್ತು ದೊಡ್ಡ ಜೊತೆ ನಾನೇ ಸೇಲ್ಗಿಟ್ಟಿದ್ದೀನಿ. ಕ್ವಾಲಿಟಿ ವೈಸ್ ನೋಡ್ಬೋದು ಸಖತ್ತಾಗಿರುತ್ತೆ. ಕಂಡೀಷನ್ ನೋಡ್ಬೋದು ಸೂಪರ್ ಆಗಿರುತ್ತೆ. ಗುಲ್ದಾರ್ಗಳಲ್ಲಿ ಇವಾಗ ಜೊತೆಗಳು ಸಿಗೋದೇ ಕಷ್ಟ ಆಗಿದೆ. ಅದರಲ್ಲೊಂದು ಟಾಪ್ ಕ್ವಾಲಿಟಿ ಬಾದಾಮಿ ಶೇಡ್ ಕಣ್ಣಲ್ಲಿ ಸಿಗಬೇಕು ಅಂದರೆ ತುಂಬ ಕಷ್ಟ ಇದೆ. ಕಣ್ಣಲ್ಲಿ ಕ್ವಾಲಿಟಿ ಸಖತ್ತಾಗಿದೆ. ನಾನು ಏನು ಮಿನಿಮಮ್ ಟೈಮ್ ಹೇಳ್ತಾ ಇದ್ದೀನಿ 7 ರಿಂದ 8 ಗಂಟೆ ಅನ್ನೋದು. ಈ ಜೊತೆಗೆ ಪಟ್ಟಗಳು ಇನ್ನೂ ಲಾಂಗ್ ಟೈಮ್ ಮಾಡಿದೆ. ಆರಾಮಾಗಿ ನೀವು ಡಬಲ್ ಡಿಜಿಟ್ಗೆ ಇದರಲ್ಲಿ ಟ್ರೈ ಮಾಡ್ಬೋದು. ಒಂದು 5-6 ಪಟ್ಟ ಡಬಲ್ ಡಿಜಿಟ್ ಆಡ್ತು ಅಂದರೆ ಆವಾಗ ನಾವು ಡಬಲ್ ಡಿಜಿಟ್ದು ಗ್ಯಾರಂಟಿ ಕೊಡ್ತೀವಿ. 2-3 ಪಟ್ಟಗಳು ಡಬಲ್ ಡಿಜಿಟ್ ಆಡ್ದು ಅಂದರೆ ಅಪ್ಪ ಅಮ್ಮ ಅದು ಕ್ವಾಲಿಟೀಸಲ್ಲಿ ನಾವೇನು ಮಾಡ್ತೀವಿ ಅಂದರೆ 7 ರಿಂದ 8 ಗಂಟೆ ಮಿನಿಮಮ್ ಟೈಮ್ ಅಂತ ಕೊಡ್ತೀವಿ. ಯಾಕಂದರೆ ನಮ್ಮ ಹತ್ರ ಅಟ್ಲೀಸ್ಟ್ ಒಂದು 6-7 ಬ್ಯಾಚ್ ಪಟ್ಟ ಡಬಲ್ ಡಿಜಿಟ್ ಆಡ್ತು ಅಂದರೆ ಆವಾಗ ನಾವು ಪ್ರೀಮಿಯಂ ಕ್ವಾಲಿಟಿ ಡಬಲ್ ಡಿಜಿಟ್ ಅಕ್ಕಿ ಅಂತ ಕೊಡ್ತೀವಿ. ಅದಕ್ಕೋಸ್ಕರ ನಾನು ಕೊಡ್ತಾರೋ ಟೈಮಿಂಗೇ ಬಂದ್ಬಿಟ್ಟು 7 ರಿಂದ 8 ಗಂಟೆ ಅಂದ್ಬಿಟ್ಟು. ಶೇಪ್ ನೋಡ್ಕೊಳ್ಳಿ, ಕ್ವಾಲಿಟೀಸ್ ನೋಡ್ಕೊಳ್ಳಿ, ಕಂಡೀಷನ್ ನೋಡ್ಕೊಳ್ಳಿ ಸಖತ್ತಾಗಿರುತ್ತೆ. ಗುಲ್ದಾರಲ್ಲಿ ಗಂಡು, ಮಕ್ಷಿ ಗುಲ್ದಾರಲ್ಲಿ ಹೆಣ್ಣು ನೋಡ್ಬೋದು. ನಿಂತ್ಕೊಳ್ಳೋ ಶೇಪು, ಸ್ಟೈಲು ಫುಲ್ಲು ಎಸ್ ಟೈಪ್ ಕುತ್ತಿಗೆ, ಚಡಿ ಶೇಪು ಇಲ್ಲಿ ನೋಡ್ಬೋದು. ಇಲ್ಲಿ ಸ್ಟ್ಯಾಂಡಿಂಗ್ ಸ್ಟೈಲೆಲ್ಲ ತುಂಬ ಚೆನ್ನಾಗಿರುತ್ತೆ. ಗಂಡು ಅಷ್ಟೇ ತುಂಬ ಟಾಪ್ ಆಗಿರುತ್ತೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಬಂದ ಜೊತೆನ 8,500 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಯಾರೇ ಇಸ್ಕೊಂಡ್ರೂ ಒಂದು ಒಳ್ಳೆ ಶೋಕಾಗಲಿ, ಒಂದು ಒಳ್ಳೆ ಲಾಂಗ್ ಟೈಮ್ ಬಿಡಲಿ ಅಂದ್ಬಿಟ್ಟು ನಾವು ಕೊಡೋದು ನಮ್ಮ ಹಕ್ಕಿಗಳ್ನ. ಕ್ವಾಲಿಟೀಸ್ ನೋಡ್ಕೊಳ್ಳಿ. ನಿಮ್ಗೆ ಇಷ್ಟ ಇದ್ದರೆ ಮಾತ್ರ ನೀವು ಇಸ್ಕೊಳ್ಳಿ. ಯಾಕಂದರೆ ಕನ್ಫರ್ಮು ಏನು ಆಡಿರುತ್ತೆ ಟೈಮ್ಗಳು, ಆ ಟೈಮಿಂಗ್ ನೋಡಿ ನಾವು ಬೆಲೆನ ಫಿಕ್ಸ್ ಮಾಡೋದು ಹಕ್ಕಿಗಳಿಗೆ. ಇದು ಗುಲ್ದಾರಲ್ಲಿ ಬಂದ ಜೊತೆ. ಫ್ರೆಂಡ್ಸ್, ಇವಾಗೇನು ಜಸ್ಟ್ ಗುಲ್ದಾರಲ್ಲಿ ಗಂಟು ತೋರಿಸ್ದೆ. ಸಿಂಗಲ್ ಟೇಲು ಚಡಿ ಬಾಲ ಎತ್ತಿಟ್ಕೊಳುತ್ತೆ ನೋಡ್ಬೋದು. ಫುಲ್ ಚಡಿ ಬಾಲ ಎತ್ತಿಟ್ಕೊಳುತ್ತೆ. ಚುಪ್ತಿರಿ ಉದ್ದಾತಿರಿ ಲಾಲ್ ಕಟ್ಟು ನೋಡ್ಬೋದು, ಹೆವಿ ಇರುತ್ತೆ. ವೈಬ್ರೇಷನ್ ನೋಡ್ಬೋದು. ವೈಬ್ರೇಷನ್ನು ಸೂಪರ್ ವೈಬ್ರೇಷನ್ ಇರುತ್ತೆ. ನೋಡ್ಬೋದು ಇಲ್ಲಿ ವೈಬ್ರೇಷನ್ ಸಖತ್ತಾಗಿರುತ್ತೆ. ಇವಲ್ಲಿ ಪಟ್ಟಗಳಿಗೆ ಸರ್ಕಣಿ ಗೇಟ್ಲಿ ಎಲ್ಲ ತುಂಬ ಚೆನ್ನಾಗಿರುತ್ತೆ. 2 ಸೈಡು ತಿರಿ ಹೊಡೆದಿದ್ದೀವಿ ಬ್ರೀಡಿಂಗ್ ಪರ್ಪಸ್ ಹಕ್ಕಿ. ನೋಡ್ಬೋದು ಇಲ್ಲಿ ವೈಬ್ರೇಷನ್ ಚೆನ್ನಾಗಿದೆ. ಚೂಪ್ ತಿರಿ ಉದ್ದ ತಿರಿ ಇರುತ್ತೆ.
ಲೆಂತ್ ವೈಸು, ಚಡಿ ಶೇಪು, ಸೂಪರ್ ಅಗಲ, ಎದೆ ಇವೆಲ್ಲ ನೋಡೋದು ಕಂಡೀಷನ್ ಟಾಪ್ ಆಗಿರುತ್ತೆ. ಆಗಲೇ ಹೇಳಿದ್ದೀನಿ ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಆಗಲೇ ಹೇಳಿದ್ದೀನಿ ಬಾದಾಮಿ ಶೇಡ್ ಕಣ್ಣು. ಇಲ್ಲಿ ನೋಡ್ಬೋದು, ಇದು ಇನ್ನೂ ಕಣ್ಣಿನ ಕ್ವಾಲಿಟೀಸು ತುಂಬ ಚೇಂಜಸ್ ಬರುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಚೆನ್ನಾಗಿದೆ, ಅದರಲ್ಲಿ ಒಡ್ಕಲ್ ಕಣ್ಣು ಚೆನ್ನಾಗಿದೆ, ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು, ಬ್ಲೂ ಶೇಡಲ್ಲಿ ಸಕ್ಕತ್ತಾಗಿದೆ, ಔಟರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ. ಇನ್ನು ಇದು ವಯಸ್ಸಾಗ್ತಾರಂಗೆ ಬಾದಾಮಿ ಶೇಡು, ಇನ್ನೂ ಗಟ್ಟಿ ಬಾದಾಮಿ ಶೇಡ್ಗೆ ಟರ್ನ್ ಆಗುತ್ತೆ. ಇನ್ನು ಇದು ಇವಾಗ ಬಂದ್ಬಿಟ್ಟು 3-3.5 ವರ್ಷದ ಗಂಡಿದು. ಕ್ವಾಲಿಟೀಸ್ ನೋಡ್ಬೋದು ತುಂಬ ಟಾಪ್ ಆಗಿರುತ್ತೆ. ವೈಬ್ರೇಷನ್, ರೊಟೇಷನ್ ಇವೆಲ್ಲ ನೋಡ್ಬೋದು ಸಕ್ಕತ್ತಾಗಿರುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಚೆನ್ನಾಗಿದೆ, ಹಾರಿಸ್ಕೊಳ್ಳೋ ಕಣ್ಣಂತೂ ತುಂಬ ಟಾಪ್ ಆಗಿದೆ. ಇಲ್ಲಿ ನೋಡ್ಬೋದು, ಇಲ್ಲಿ ಕಣ್ಣಲ್ಲಿ ಕ್ವಾಲಿಟೀಸು ಸಕ್ಕತ್ತಾಗಿರುತ್ತೆ. ಇದು ಗಂಡಿನ ಕಣ್ಣು. ರಿಂಗ್ ನಂಬರ್ 5225. ಫ್ರೆಂಡ್ಸ್, ಇವಾಗೇನು ಜಸ್ಟ್ ಹೆಣ್ಣು ತೋರಿಸ್ತೆ, ಸಿಂಗಲ್ ಟೈಲ್ ಬರುತ್ತೆ. ನೋಡ್ಬೋದು, ಇಲ್ಲಿ ಹಿಂಗೆ ಚಡಿ ಬಾಲ ಎತ್ತಿಟ್ಕೊಳುತ್ತೆ, ಒಂಚೂರು ಬಾಲ ಅಗಲ ಇರುತ್ತೆ, ಯಾಕಂದರೆ ಮೊಟ್ಟೆಗೆ ಬಂದುಬಿಟ್ಟಿದೆ. ಇದು ಚುಪ್ತಿರಿ, ಉದ್ದಾತಿರಿ, ಬಿಗಿ ರೇಖೆಗಳು ಇಲ್ಲಿ ನೋಡ್ಬೋದು. ಚುಪ್ತಿರಿ, ಉದ್ದಾತಿರಿ ಇರುತ್ತೆ. ವೈಬ್ರೇಷನ್ ನೋಡ್ಬೋದು, ವೈಬ್ರೇಷನ್ ಚೆನ್ನಾಗಿರುತ್ತೆ. ಇದಕ್ಕೂ ಅಷ್ಟೇ 2 ಸೈಡು ತಿರಿ ಎಲ್ಲ ಹೊಡೆದಿದ್ದೀವಿ. ಲಾಲ್ ಕಟ್ಟು ನೋಡ್ಬೋದು ಲೈಟಾಗಿದೆ. ಇನ್ನು ಪುಕ್ಕ ಉದ್ರಿ, ಹೊಸ ಪುಕ್ಕ ಬಂದಾಗೆ ಲಾಲ್ ಕಟ್ಟು ಜಾಸ್ತಿ ಆಗುತ್ತೆ. ಲೆಂತ್ ವೈಸು, ಚಡಿ ಶೇಪು, ಅಗ್ಲ ಎದೆ, ಎರಡಕ್ಕಿನೂ ಆಚೆ ಪಕಟ ಇರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಸೂಪರ್ ಅಗಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ, ಫ್ರೆಂಡ್ಸ್. ಯಾವ ಟೈಪಲ್ಲಿ ಮ್ಯಾಚ್ ಮಾಡಿದ್ದೀವಿ ಅಂತ. ಎರಡಕ್ಕಿನೂ ಬಂದ್ಬಿಟ್ಟು ಹಾರಿಸ್ಕೊಳ್ಳೋ ಕಣ್ಣಲ್ಲಿ ತುಂಬ ಜಾಸ್ತಿ ಇರುತ್ತೆ. ಗಂಡಿನ ಕಣ್ಣು ನೋಡಿರ್ತೀರ, ಇವಾಗ ಹೆಣ್ಣಿನ ಕಣ್ಣು ನೋಡಿ. ಹಾರಿಸ್ಕೊಳ್ಳೋ ಕಣ್ಣು ಬಂದ್ಬಿಟ್ಟು ತುಂಬ ಜಾಸ್ತಿ ಇರುತ್ತೆ, ಸಖತ್ ಅಗಲ ಇರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಫುಲ್ ಬ್ಲೂ ಶೇಡಲ್ಲಿರುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ಅನಾರಿ ಅನ್ನೋದು ಎರಡಕ್ಕೆ ಅನ್ನೋದು ಸುಮ್ಮನೆ ಲೈಟಾಗೆ ಕಾರ್ನರಲ್ಲಿ ಅನಾರಿ ಇರುತ್ತೆ. ಇದು ಅಷ್ಟೇ, ಇನ್ನೂ ವಯಸ್ಸಾಗ್ತಿರ್ಗೇ ಕಣ್ಣಿನ ಕ್ವಾಲಿಟೀಸು ತುಂಬ ಚೇಂಜಸ್ ಬರುತ್ತೆ. ವೈಬ್ರೇಷನ್ನು, ರೊಟೇಷನ್ ಇವೆಲ್ಲ ನೋಡ್ಬೋದು. ಕಣ್ಣಲ್ಲಿ ಹಿಂಗೆ ಕ್ವಾಲಿಟೀಸ್ನ ಚೆನ್ನಾಗಿ ಮಾಡುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ನೋಡ್ಬೋದು ಸೂಪರ್ ಆಗಿರುತ್ತೆ ಹೆಣ್ಣಲ್ಲಿ. ರಿಂಗ್ ಬಂದ್ಬಿಟ್ಟು ರಿಂಗ್ ನಂಬರ್ 35. ನಮ್ಮ ಅಣ್ಣವ್ರ ರಿಂಗ್ ಇರುತ್ತೆ. ಇದು ತೋಟದಲ್ಲಿ ಆಗಿದ್ದು ಅಕ್ಕಿ. ಇದು ನಮ್ಮ ಅಣ್ಣವ್ರ ರಿಂಗ್ ಇರುತ್ತೆ. ರಿಂಗ್ ನಂಬರ್ 35. ಫ್ರೆಂಡ್ಸ್, ಆನೆಕಲ್ ರೇಗ್ದಾರಲ್ಲಿ ಗಂಡು, ಆನೆಕಲ್ ರೇಗ್ದಾರಲ್ಲಿ ಒಂಟಿ ಗರಿ ತಿರಾವಲ್ ಹೆಣ್ಣು. ಆ ಗರಿನೂ ಹೊಡೆದಿಲ್ಲ ನಾವು, ಯಾಕಂದರೆ ಒಂಟಿ ಗರಿ ಲುಕ್ ಹೋಗ್ಬಿಡುತ್ತೆ ಅಂದ್ಬಿಟ್ಟು ಒಂದು ದಿ ಬೆಸ್ಟ್ ಬಂದ ಜೊತೆ ತೋರಿಸ್ತಾಯಿದ್ದೀನಿ. ಈ ಜೊತೆಗೆ ಇದೇ ವರ್ಷ ಪಟ್ಟ 8:45 ಗಂಟೆ ಆರಿದೆ ಟೂರ್ನಮೆಂಟ್ಗೆ. ಅದು ನಮ್ಮ ಕಸ್ಟಮರ್ ಹತ್ರ. ಅದರದ್ದು ಡೀಟೇಲು ಮುಂದಿನ ದಿನಲ್ಲಿ ನಾನು ವೀಡಿಯೋನ ಅಪ್ಡೇಟ್ ಮಾಡ್ತೀನಿ. ತುಂಬ ಒಳ್ಳೆ ಬಂದ ಜೊತೆ ತೋರಿಸ್ತಾ ಇದ್ದೀನಿ. ಒಂದು ಒಳ್ಳೆ ಲಾಂಗ್ ಟೈಮ್ ಬಿಡ್ಕೊಳ್ಳೋರಿಗೆ ದಿ ಬೆಸ್ಟ್ ಬಂದ ಜೊತೆ ನಮ್ಮ ಹತ್ರ ಸಿಕ್ಕಾಪಟ್ಟೆ ಆನೆಕಲ್ ರೇಗ್ದಾರ್ಗಳಲ್ಲಿ ಜೊತೆಗಳು ಮಾಡಿಟ್ಬಿಟ್ಟಿದ್ದೀವಿ. ಅದೂ ನಮ್ಮ ಹತ್ರ ಹೆಂಗಾಗ್ಬಿಟ್ಟಿದೆ ಅಂದರೆ, ಆನೆಕಲ್ ರೇಗ್ದಾರ್ ನಮ್ಮ ಹತ್ರ ಏನು ನಮ್ಮನೆ ಲೈನಲ್ಲಿ ಏನಿದೆ ಆನೆಕಲ್ ರೇಗ್ದಾರ್ಗಳು ಯಾವುದೇ ವೆದರ್ ಕಂಡೀಷನಲ್ಲಿ ಬಿಟ್ಟರೆ ನಿಮಗೆ 5 ಗಂಟೆ ಅನ್ನೋದು ಮಿಸ್ ಇಲ್ದಿರಂಗೆ ಆಡತ್ತೆ. ಅದು ಬಿಸಿಲಿದ್ದಾಗ ಬಿಡಿ, ಬಿಸಿಲು ಇಲ್ಲದೇ ಇರುವಾಗ ಬಿಡಿ, ಗಾಳಿ ಇದ್ದಾಗ ಬಿಡಿ, ಗಾಳಿ ಇಲ್ಲದೇ ಇರ್ಬೇಕಾದ್ರೆ ಬಿಡಿ, 5 ಗಂಟೆ ಅನ್ನೋದು ರೆಗ್ಯುಲರಾಗಿ ಆಡ್ಕೊಂಬರತ್ತೆ. ಬಾಜಿಗಳು ಬಂದ್ಬಿಟ್ಟು ಕಂಟ್ರೋಲ್ಡ್ ಬಾಜಿ ಇರುತ್ತೆ. ಒಂದು ಸತಿ ಛತ್ರಿ ಮೇಲೆ ಬಂದು ಅಕ್ಕಿ ಬಾಜಿ ಮಾಡೋಕ್ಕೆ ನಿಂತ್ಕೊಂತು ಅಂದರೆ ಹೊಡೆಯೋದೇ ಒಂದು 6-7 ಬಾಜಿ, ಇಲ್ಲಾಂದರೆ 3-4 ಬಾಜಿ. ಒಂದೊಂದು ಪಟ್ಟಗಳು ಒಂದೊಂದು ಥರ ಬಾಜಿ ಮಾಡುತ್ತೆ. ಹಕ್ಕಿ ನೋಡ್ಬೋದು, ಸ್ಟ್ಯಾಂಡಿಂಗ್ ಸ್ಟೈಲು, ಎದೆ ಎತ್ಕೊಂಡು ನಡೆಯೋದು, ಫುಲ್ಲು ಉಗುರು ಮೇಲೆ ನಡೆಯೋದು, ಇವೆಲ್ಲ ನೋಡ್ಬೋದು. ಹಳೆಯಲ್ಲಿನ ಅಕ್ಕಿಗಳು ಬಂದಾಗ ಹಿಂಗೆ ಫುಲ್ಲು ಎದೆನ ಮುಂದೆ ಹಿಡ್ಕೊಂಡು ನಡೆಯುತ್ತೆ, ಪ್ಲಸ್ಸು ಉಗುರು ಮೇಲೆ ನಡೆಯುತ್ತೆ. 2 ಅಕ್ಕಿನೂ ನೋಡ್ಬೋದು, ಪಕಟಗಳು ಆಚೆ ಇರುತ್ತೆ. ತುಂಬ ದೊಡ್ಡ ಜೊತೆ ಕೊಡ್ತಾಯಿಲ್ಲ, ಒಂದು 3-3.5 ವರ್ಷದ್ದು ಬಂದ ಜೊತೆ ಇದು. ಈ ಜೊತೆಯಲ್ಲಿ ನಾನು ಪಟ್ಟಗಳು ಎಷ್ಟು ಸತಿ ಕೊಟ್ಟಿದ್ದೀನೋ ಪ್ರತಿಯೊಬ್ಬರ ಹತ್ರನೂ ಹಕ್ಕಿಗಳು ತುಂಬ ಚೆನ್ನಾಗಿ ಟೈಮಿಂಗ್ ಕೊಟ್ಟಿದೆ. ಯಾಕಂದರೆ ಈ ಜೊತೆಯಲ್ಲಿ ನಾವು ನಮ್ಮ ದಾವಡಿಯಲ್ಲಿ ಒಂದೇ ಪಟ್ಟ ಹಾರಿಸಿದ್ದು. ಆದರೆ ಸೀಸನ್ ಟೈಮಲ್ಲಿ ಹೋದ ವರ್ಷದಿಂದನೂ ನಾನು ನಮ್ಮ ಸಬ್ಸ್ಕ್ರೈಬರ್ಗೆ ಪಟ್ಟಗಳನ್ನ ಕೊಡ್ಕೊಂಬರ್ತಾಯಿದ್ದೀನಿ. ಯಾಕಂದರೆ ನಮ್ಮ ಹತ್ರ ಆನೆಕಲ್ಲಲ್ಲಿ ಅಷ್ಟೊಂದು ಜೊತೆಗಳಿದೆ. ಪ್ರತಿಯೊಂದು ಜೊತೆಯಲ್ಲೂ ನಾವು ಪಟ್ಟಗಳನ್ನ ಬಿಡೋಕ್ಕಾಗಲ್ಲ. ಈ ಜೊತೆಯಲ್ಲಿ ಪಟ್ಟ ಏನು ಹಾರಿದೆ 8:15 ಗಂಟೆ ಹಾರಿದೆ ಈ ವರ್ಷ ಟೂರ್ನಮೆಂಟ್ಗೆ. ಅದನ್ನು ಡೀಟೇಲು ನಾನು ಮುಂದಿನ ದಿನಲ್ಲಿ ಹಾಕ್ತೀನಿ. ಯಾಕಂದರೆ ಅವರು ಕೇಳ್ತಾ ಇದ್ದಾರೆ ಈ ಅಕ್ಕಿನ, ಈ ಜೊತೆ ದಯವಿಟ್ಟು ನಮಗೆ ಕೊಟ್ಬಿಡಿ ಅಂತ. ನಮಗೂ ಅದೇ ಖುಷಿ ಇರೋದು ಅವ್ರಿಗೆ ಕೊಡಬೇಕು ಅಂತ. ಯಾಕಂದರೆ ನಾನು ಅವ್ರಿಗೆ ಹೇಳಿದ್ದೀನಿ, ವಿಡಿಯೋ ಹಾಕ್ತೀನಿ ನಾನು.
ಯೂಟ್ಯೂಬಲ್ಲಿ ನೀವೇ ಪರ್ಚೇಸ್ ಮಾಡಿದ್ರೆ ಫಸ್ಟ್ ನೀವೇ ಪರ್ಚೇಸ್ ಮಾಡ್ಕೊಳ್ಳಿ, ಇಲ್ಲ ಬೇರೆ ಯಾರು ಪರ್ಚೇಸ್ ಮಾಡಿದ್ರೆ ಅವ್ರಿಗೆ ಸೇಲ್ ಆಗೋದಂತೆ ಹಾಕಿದ್ದೀನಿ. ಯಾಕಂದರೆ ಅವ್ರಿಗೆ ಗೊತ್ತು ನಮ್ಮ ಕಂಡೀಷನ್ ಹೆಂಗಿರುತ್ತೆ ಅಂತ. ಅದೇ ಲೆಕ್ಕಾಚಾರದಲ್ಲಿ ನಾನು ವಿಡಿಯೋ ಮಾಡಿದ್ದು. ಕ್ವಾಲಿಟೀಸ್ ನೋಡ್ಬೋದು, ಕಂಡೀಷನ್ ನೋಡ್ಬೋದು, ಸಖತ್ತಾಗಿರುತ್ತೆ. ಬಾಜಿ ಬಂದ್ಬಿಟ್ಟು ಆಗಲೇ ಹೇಳಿದ್ದೀನಿ, ಒಂದೊಂದು ಪಟ್ಟಾಗಳು ಒಂದೊಂದು ರೀತಿ ಬಾಜಿ ಮಾಡುತ್ತೆ. ಒಂದು 3ರಿಂದ 4 ಮಾಡುತ್ತೆ, ಒಂದು 6ರಿಂದ 8 ಮಾಡುತ್ತೆ. ಪಲ್ಲ ಬಂದ್ಬಿಟ್ಟು ಕಮ್ಮಿ ಅಂದ್ರೂ 30 ನಿಮಿಷ ಮೇಲ್ ಪಲ್ಲ ಬರುತ್ತೆ. ಈ ತಿರಾವಲ್ ಗರಿ ಬಂದಿದೆ ನೋಡಿ, ಈ ಹೆಣ್ಣು ಫುಲ್ಲು ಗಿಡ್ಡಿ ಚೊಂಚಿದೆ, ಅಗ್ಲ ಎದೆ ಇದೆ, ಗಿಡ್ಡಿ ಕಾಲಿದೆ. ಗಂಡು ಆಗ್ಲಿಂದ ನೀವು ನೋಡ್ತಾ ಇರ್ಬೋದು, ಹಕ್ಕಿ ಹಿಡ್ದಿಲ್ಲ ಅಂದ್ರೂ ವೈಬ್ರೇಷನ್ ಎಷ್ಟು ಮಾಡ್ತಾಯಿದೆ ಅಂತ. ತುಂಬ ಹೆವಿ ವೈಬ್ರೇಷನ್. ಗಂಡಲ್ಲಿ ಬಿಳೆ ರೇಖು, ಬಿಳೆ ಗರಿಗಳು ಬಂದಿಲ್ಲ. ಹೆಣ್ಣಲ್ಲಿ ಬಂದಿದೆ. ಗಂಡಲ್ಲಿ ಕೆಂಪು ಛಾಯೆ ನೋಡ್ಬೋದು, ಮೈಮೇಲೆ ಕೆಂಪು ಛಾಯೆ ಚೆನ್ನಾಗಿದೆ. ಗರಿಯಲ್ಲೂ ಅಷ್ಟೇ ಲಾಲ್ ಕಟ್ ಚೆನ್ನಾಗಿದೆ. ದಿ ಬೆಸ್ಟ್ ಬಂದ ಜೊತೆ ಕೊಡ್ತಾಯಿದ್ದೀನಿ. ನಾನು ಕೊಡ್ತಾರೋ ಟೈಮಿಂಗ್ ಬಂದ್ಬಿಟ್ಟು ಮಿನಿಮಮ್ ಟೈಮು 7 ಗಂಟೆಯಿಂದ 8 ಗಂಟೆ ಅಂತ ಮಿನಿಮಮ್ ಟೈಮ್ ನಾನು ಕೊಡೋದು. ಇದಕ್ಕೆ ಮೇಲೂ ನೀವು ಪಟ್ಟಾಗಳ್ನ ಈ ಲೈನಲ್ಲಿ ಹಾರಿಸ್ಕೊಬೋದು. ಕರೆಕ್ಟಾಗಿ ಉಡಾನ್ ಸೆಟ್ ಮಾಡ್ಕೊಂಡು ಪಟ್ಟಾಗಳ್ನ ಬಿಡ್ಕೊಂಬಂದರೆ ಇನ್ನೂ ಟೈಮಿಂಗು ಲಾಂಗ್ ಆಗುತ್ತೆ. ಇವಾಗ ನಾನು ಅವರು 8:15 ಗಂಟೆ ಬಿಟ್ಟಿದ್ದಾರೆ ಟೂರ್ನಮೆಂಟ್ಗೆ ಅಂದ್ಬಿಟ್ಟು ಹಕ್ಕಿ ಮಿನಿಮಮ್ ಟೈಮ್ ಹೇಳ್ತಾಯಿಲ್ಲ. ಯಾಕಂದರೆ ಪಟ್ಟ ನಾನು ಕೊಟ್ಟಾಗ್ಲೂ ಅವ್ರಿಗೆ ಮೊದಲೇ ಹೇಳಿದ್ದೆ 7ರಿಂದ 8 ಗಂಟೆ ಮಿನಿಮಮ್ ಟೈಮ್ ಅಂತ. ಅವರು ಹೊಸ ಶೋಕ್ದಾರು ಫಸ್ಟ್ ಟೈಮ್ ಅಕ್ಕಿನ ಬಿಟ್ಟಿರೋದು. ಅದು ನಾನು ಡೀಟೇಲು ಮುಂದಿನ ದಿನಗಳಲ್ಲಿ ಬಿಡ್ತೀನಿ ವಿಡಿಯೋನ. ಈ ಸತಿ ಇನ್ನೊಂದು ಹಾಸನೋ ಇಲ್ಲ ತುಮಕೂರಲ್ಲೋ ಒಂದು ಅಕ್ಕಿ ಆಡಿದೆ, ಅದು ವೀಡಿಯೋಗಳು ಹಾಕಬೇಕು. ತುಂಬ ವೀಡಿಯೋಗಳು ಪೆಂಡಿಂಗ್ ಇದೆ. ನಮ್ಮ ಸಬ್ಸ್ಕ್ರೈಬರ್ಗೆ ಗಿಫ್ಟ್ಗಳು ಬೇರೆ ಕೊಡಬೇಕು ನಾನು. ಅದು ಎಲ್ಲ ಒಂದಾದ್ಮೇಲೆ ಒಂದು ವೀಡಿಯೋಗಳು ಬಿಡ್ತೀನಿ. ಕ್ವಾಲಿಟೀಸ್ ನೋಡ್ಕೊಳ್ಳಿ, ಕಂಡೀಷನ್ ನೋಡ್ಕೊಳ್ಳಿ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಬಂದ ಜೊತೆನ 7,500 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಅಕ್ಕಿ ಕ್ವಾಲಿಟೀಸ್ ನೋಡ್ಕೊಳ್ಳಿ, ಕಂಡೀಷನ್ ನೋಡ್ಕೊಳ್ಳಿ. ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ. ಗಂಡು ನೋಡ್ಬೋದು ಹೆಂಗೆ ಒದರ್ತಾರತ್ತಂತ. ಅಕ್ಕಿ ಹಿಡ್ದಿಲ್ಲ ಅಂದ್ರೂ ವೈಬ್ರೇಷನ್ ನೋಡ್ಬೋದು, ರೆಕ್ಕೆಯಲ್ಲಿ ಸಿಕ್ಕಾಪಟ್ಟೆ ವೈಬ್ರೇಷನ್ ಮಾಡುತ್ತೆ. ನಿಂತ್ಕೊಳ್ಳೋ ಶೇಪು ಸ್ಟೈಲ್ ನೋಡ್ಬೋದು, ಟಾಪ್ ಕ್ಲಾಸ್ ಆಗಿರುತ್ತೆ. ಆನೇಕಲ್ ರೇಗ್ದಾರಲ್ಲಿ ದಿ ಬೆಸ್ಟ್ ಕ್ವಾಲಿಟಿಯಲ್ಲಿ ಬಂದ ಜೊತೆ ಕೊಡ್ತಾಯಿದ್ದೀನಿ. ಮತ್ತು ಇದರಲ್ಲಿ ಪಟ್ಟಾಗಳು ಅಷ್ಟೇ 3ನೇ ಕಲ್ಲಿಂದನೇ ಪಟ್ಟಾಗಳನ್ನ ಬಿಡ್ಕೊಂಬನ್ನಿ. ಯಾಕಂದರೆ ಈ ಆನೇಕಲ್ ರೇಗ್ದಾರ್ಗಳಲ್ಲಿ ಪಟ್ಟಾಗಳು ಬೇಗ ಟೈಮಿಂಗ್ ಬರುತ್ತೆ, ತುಂಬ ಲೇಟ್ ಮಾಡೋಕ್ಕೆ ಹೋಗ್ಬಾರ್ದು. 3 ಕಲ್ಲಿ 4 ಕಲ್ಲಿ ಹೆಂಗೆ ಪಟ್ಟಾಗಳನ್ನ ಬಿಡ್ಕೊಂಬನ್ನಿ. ನಿಮಗೆ ಅಕ್ಕಿಗಳು ಒಂದು 6ನೇ ಕಲ್ಲಿಗೆಲ್ಲ ಕಮ್ಮಿ ಅಂದ್ರೂ 6 ಗಂಟೆ ಮೇಲೆ ದಾಟಿರುತ್ತೆ. ಡೈಲಿ ಬೆಳಗ್ಗೆ ಒಂದು ಉಡಾನು, ಸಂಜೆ ಒಂದು ಉಡಾನ್ ಮಾಡ್ಕೊಂಬನ್ನಿ. ಪಲ್ಲಗಳು ಜಾಸ್ತಿ ಇರುತ್ತೆ, ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ಪಲ್ಲ ಎಷ್ಟೇ ದೂರ ಪಲ್ಲ ಹೋದ್ರೂ ಅಕ್ಕಿ ಮನೆಗೆ ವಾಪಸ್ ಬಂದೇ ಬರುತ್ತೆ. ಯಾಕಂದರೆ ಇದರಲ್ಲಿ ಪಟ್ಟಗಳೇನೆಂದರೆ ಒಂದು ಸತಿ 1 ವಾರ ಅಕ್ಕಿನ ಉಡಾನ್ ಸೆಟ್ ಮಾಡ್ಕೊಂಬಂದ್ಬಿಟ್ರೆ ಸಾಕು, ಪಲ್ಲಗಳು ಜಾಸ್ತಿ ಮಾಡಿಬಿಡುತ್ತೆ. ಆ ಪಲ್ಲ ಜಾಸ್ತಿ ಮಾಡಿದಾಗಿಂದನೇ ಟೈಮಿಂಗ್ಗಳು ರೈಸ್ ಆಗಿಬಿಡುತ್ತೆ. ಬಾಜಿ ಮಾಡಿದ್ಮೇಲೆ ಇನ್ನೂ ರೈಸ್ ಆಗುತ್ತೆ, ಆದರೆ ನಿಮಗೆ ಬಾಜಿ ಬರೋಕ್ಕಿಂತ ಮುಂಚೆನೇ ಟೈಮಿಂಗ್ ಇದರಲ್ಲಿ ರೈಸ್ ಆಗಿಬಿಡುತ್ತೆ. ಕ್ವಾಲಿಟಿ ಕಂಡೀಷನ್ ನೋಡ್ಬೋದು, ಸಖತ್ತಾಗಿರುತ್ತೆ. ಫ್ರೆಂಡ್ಸ್, ಇವಾಗ ಏನು ಜಸ್ಟ್ ಆನೇಕಲ್ ರೇಗ್ದಾರಲ್ಲಿ ಗಂಟು ತೋರಿಸ್ತೆ 1.5 ಬಾಲ ಲೆಕ್ಕ ಬರುತ್ತೆ. ಆದರೆ ಬಾಲನ ಫುಲ್ಲು ಚಿಡಿಯಾಗಿ ಇಟ್ಕೊಳ್ಳುತ್ತೆ. ಇಲ್ಲಿ ನೋಡ್ಬೋದು, ಫುಲ್ ಚಿಡಿಯಾಗಿ ಇಟ್ಕೊಳ್ಳುತ್ತೆ. ಇದೇನೆಂದರೆ ಬಾಲಗಳು ಅಲ್ಲಿ ಇಲ್ಲಿ ಸ್ವಲ್ಪ ಇದಾಗಿದೆ, ಡ್ಯಾಮೇಜ್ ಆಗಿದೆ. ಒಂದು ಸತಿ ಬಾಲ ಎಲ್ಲ ಕಿತ್ಕೊಡಿ, ಒಳ್ಳೆ ಹೊಸ ಗರಿಗಳು ಬಂದಾಗ ಇನ್ನೂ ಫುಲ್ ಚಿಡಿ ಆಗ್ಬಿಡುತ್ತೆ. ಚುಪ್ತಿರಿ ಉದಾತಿರಿ, ವೈಬ್ರೇಷನ್ ಆಗಲೇ ನೋಡಿರ್ತೀರ, ಸಕ್ಕತ್ತಾಗಿರುತ್ತೆ. ಹಕ್ಕಿ ಗರಿ ಹಿಡಿದ್ರೆ ನೋಡ್ಬೋದು, ವೈಬ್ರೇಷನ್ ಚೆನ್ನಾಗಿರುತ್ತೆ. ಲಾಲ್ ಕಟ್ಟು ನೋಡ್ಬೋದು, ಲಾಲ್ ಕಟ್ ಚೆನ್ನಾಗಿರುತ್ತೆ. 2 ಸೈಡು ತಿರಿ ಹೊಡೆದಿದ್ದೀವಿ ಬ್ರೀಡಿಂಗ್ ಪರ್ಪಸ್. ಹಕ್ಕಿ ಆಲ್ಮೋಸ್ಟ್ ಇವಾಗ 3ನೇ ಗರಿ, ಅಂದರೆ 3ನೇ ದಸ್ತಾ ಉದುರಿಸ್ಕೊಂಡು ಬರ್ತಾರೋ ಅಕ್ಕಿ. 2 ಸೈಡು ನೋಡ್ಬೋದು, ರೆಕ್ಕೆ ಎಲ್ಲ ಹೊಡೆದಿದ್ದೀವಿ. ವೈಬ್ರೇಷನ್ ಸಖತ್ತಾಗಿರುತ್ತೆ. ಲೆಂತ್ ವೈಸು, ಚಿಡಿ ಶೇಪು, ಅಗ್ಲ ಎದೆ, ಇವೆಲ್ಲ ನೋಡ್ಬೋದು. ಕಂಡೀಷನ್ ಸಖತ್ತಾಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಸೂಪರ್ ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಫುಲ್ ಡಾರ್ಕ್ ಆಗಿರುತ್ತೆ, ಬ್ಲೂ ಶೇಡಲ್ಲಿರುತ್ತೆ. ಕ್ರ್ಯಾಕ್ಸು ಒಡಕಲು ನೋಡ್ಬೋದು, ಕಣ್ಣು ಪೂರ್ತಿ ತುಂಬಿಕೊಂಡಿರುತ್ತೆ. ಲೈಟಾಗಿ ಏನು ಪಿಂಕಿಶ್ ಅನ್ನೋದು ಕಾಣಿಸ್ತಾ ಇದೆ, ಅದೆಲ್ಲ ಇನ್ನೂ ವಯಸ್ಸಾಗ್ತಾರಂಗೆ ಕಪ್ಪು ಒಡಕಲಿಗೆ ಟರ್ನ್ ಆಗುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಜೋರಾಗಿರುತ್ತೆ, ಹಾರಿಸ್ಕೊಳ್ಳೋ ಕಣ್ಣು ಸಖತ್ತಾಗಿರುತ್ತೆ. ಆ ಪಿಂಕಿಶ್ ಅನಾರಿ ಇಲ್ಲ, ಕಪ್ಪು ಒಡಕಲಿಗೆ ಟರ್ನ್ ಆದಮೇಲೆ ಫುಲ್ಲು ಕಣ್ಣು ರವೆ ಒಡಕಲ್ ಕಣ್ಣಿಗೆ ಟರ್ನ್ ಆಗುತ್ತೆ. ಇದು ಗಂಡಿನ ಕಣ್ಣು ನೋಡ್ಬೋದು. ಇಲ್ಲಿ ಸಖತ್ ಅಗ್ಲ ಕಣ್ಣಿರುತ್ತೆ. ಕ್ರ್ಯಾಕ್ಸು ಒಡಕಲು ತುಂಬ ತುಂಬಿಕೊಂಡಿರುತ್ತೆ ಕಣ್ಣಲ್ಲಿ. ಅದಿನ್ನೂ ವಯಸ್ಸಾಗ್ತಾರಂಗೆ ಕ್ರ್ಯಾಕ್ಸು ಒಡಕಲು ಜಾಸ್ತಿ ಆಗುತ್ತೆ. ರಿಂಗ್ ನಂಬರ್ 3571. ಫ್ರೆಂಡ್ಸ್, ಇವಾಗ ಏನು ಜಸ್ಟ್ ಆನೇಕಲ್ ರೇಗ್ದಾರಲ್ಲಿ ಹೆಣ್ಣು ತೋರಿಸ್ದೆ.
ಸೂಪರ್ ಚಡಿ ಬಾಲ ಇದು ನೋಡ್ಬೋದು. ಫುಲ್ಲು ಸೂಪರ್ ಚಡಿ ಬಾಲ. ಬಿಳೆ ಕಚ್ಬಿಟ್ಟು ನೋಡ್ಬೋದು. ಒಂದೇ ಒಂದು ಬಿಳೆ ಕಚ್ಬಿಟ್ಟಿದೆ. ತುಂಬ ಜನ ಕಚ್ಬಿಟ್ಟಿರೋ ರೆಗ್ದಾರ್ಗಳು ಕೇಳ್ತೀರಾ ಆನೆಕಲ್ಲಲ್ಲಿ. ಒಂದೇ ಒಂದು ಬಿಳೆ ಕಚ್ಬಿಟ್ಟು ಇದೆ. ಇದಕ್ಕೆ ಶುಭ್ ತಿರಿ ಉದಾತಿರಿ ತಿರಿ ಹೊಡೆದಿಲ್ಲ. ನನ್ನ ಲಾಲ್ ಕಟ್ ಚೆನ್ನಾಗಿದೆ. ಒಂಟಿ ಗರಿ ತಿರಾವಲ್ ಆಗಲೇ ಹೇಳಿದ್ದೀನಿ. ಸಿಂಗಲ್ ಒಂಟಿ ಗರಿ ತಿರಾವಲ್ ಇರುತ್ತೆ. ಎರಡು ಸೈಡ್ ನೋಡ್ಬೋದು ಹಿಂಗೆ ತಿರಾವಲ್ ಗರಿ ಇರುತ್ತೆ. ಲಾಲ್ ಕಟ್ಟು ನೋಡ್ಬೋದು. ಲಾಲ್ ಕಟ್ ಚೆನ್ನಾಗಿದೆ. ವೈಬ್ರೇಷನ್ ನೋಡ್ಬೋದು. ವೈಬ್ರೇಷನ್ ಚೆನ್ನಾಗಿರುತ್ತೆ. ಲೆಂತ್ ವೈಸು ಚಡಿ ಶೇಪು ಅಗ್ಲ ಎದೆ ಇವೆಲ್ಲ ನೋಡೋದು ಕಂಡೀಷನ್ ಸೂಪರ್ ಕ್ವಾಲಿಟಿಲಿರುತ್ತೆ. ಗುಂಡು ತಲೆ, ಗಿಡ್ಡಿ ಚೊಂಚು, ಸೂಪರ್ ಅಗ್ಲ ಕಣ್ಣು. ಗಿಡ್ಡಿ ಚೊಂಚು ನೋಡ್ಬೋದು. ಫುಲ್ ಗಿಡ್ಡಿ ಚೊಂಚು ಇರುತ್ತೆ. ಸೂಪರ್ ಅಗ್ಲ ಕಣ್ಣಿರುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಬೋದು ಟಾಪ್ ಆಗಿರುತ್ತೆ. ಅಗ್ಲ ಕಣ್ಣು, ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಫುಲ್ ಬ್ಲೂ ಶೇಡಲ್ಲಿರುತ್ತೆ. ಹಾಡ್ಕೊಂಡಿರುತ್ತೆ. ಔಟರ್ ರಿಂಗ್ ಬ್ಲ್ಯಾಕು ನೋಡ್ಬೋದು. ಡಾರ್ಕ್ ಆಗಿರುತ್ತೆ. ಎದ್ದಿ ಕಾಣುತ್ತೆ. ಕ್ರ್ಯಾಕ್ಸು ಒಡಕಲು ನೋಡ್ಬೋದು. ತುಂಬ ಚೆನ್ನಾಗಿದೆ. ಪುತ್ಲಿನ ಎಳೆದಿ ಬಿಡೋದು ಇವೆಲ್ಲ ನೋಡ್ಬೋದು. ಹಿಂಗೆ ಕಣ್ಣಲ್ಲಿ ಹಿಂಗೆ ಕ್ವಾಲಿಟೀಸ್ನ ಮಾಡ್ತಾ ಇರುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ಟಾಪ್ ಆಗಿದೆ. ಇನ್ನು ಇದು ವಯಸ್ಸಾಗ್ತಾರಂಗೆ ಕಣ್ಣಿನ ಕ್ವಾಲಿಟೀಸು ತುಂಬ ಚೇಂಜಸ್ ಬರುತ್ತೆ. ಇದರಲ್ಲೂ ನೋಡ್ಬೋದು ಲೈಟ್ ಏನು ಪಿಂಕಿಶ್ ಅನಾರ್ ಇದೆ ಅವೆಲ್ಲ ಕ್ರ್ಯಾಕ್ಸು ಒಡಕಲಿಗೆ ಟರ್ನ್ ಆಗ್ತಾಯಿದೆ. ಗಂಡಲ್ಲೂ ಅಷ್ಟೇ ಎಲ್ಲೆಲ್ಲಿ ಪಿಂಕಿಶ್ ಅನಾರ್ ಇದೆ ಅವೆಲ್ಲ ಫುಲ್ಲು ಕಪ್ಪು ಒಡಕಲಿಗೆ ಟರ್ನ್ ಆಗುತ್ತೆ. ಬೆಸ್ಟ್ ಕ್ವಾಲಿಟಿಯಲ್ಲಿ ತೋರಿಸ್ತಾ ಇದ್ದೀನಿ. ಮಿಸ್ ಮಾಡ್ಕೊಬೇಡಿ. ದಿ ಬೆಸ್ಟ್ ಬಂದಾಜ್ ಜೊತೆ ಕೊಡ್ತಾ ಇದ್ದೀನಿ. ರಿಂಗ್ ನಂಬರ್ 5218. ಫ್ರೆಂಡ್ಸ್, ತುಂಬ ಜನಗೆ ಹಕ್ಕಿ ಶೋಕಿ ಮಾಡಿದ್ಮೇಲೆ ಹಕ್ಕಿ ಕಾಯಿಲೆ ಬಂದಾಗ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಈ ಮೆಡಿಸನ್ ಒಂದು ಇಟ್ಕೊಳ್ಳಿ ಮನೇಲಿ ಸಾಕು. ನೀವು ಎಂಥ ಕಾಯಿಲೆ ಬಂದ್ರೂ ಮನೇಲಿ ನೀವು ಇಮಿಡಿಯೇಟಾಗಿ ಹಕ್ಕಿನ ರೆಡಿ ಮಾಡ್ಕೊಬೋದು. 5 ರಿಂದ 8 ದಿನದೊಳಗಡೆ ಹಕ್ಕಿಗಳು ರೆಡಿ ಆಗುತ್ತೆ. ಕತ್ತು ಕಾಯಿಲೆ, ಕತ್ತು ಶೇಕಿಂಗ್ ಬಿಟ್ಟು ಮಿಕ್ಕಿದ ಎಂಥ ಕಾಯಿಲೆ ಇದ್ರೂ ಹಕ್ಕಿ ರೆಡಿ ಆಗುತ್ತೆ. ಇದು ಆನ್ಲೈನಲ್ಲಿ ಸಿಗುತ್ತೆ. ಫ್ರೆಂಡ್ಸ್, ಮುಂದಿನ ದಿನಗಳಲ್ಲಿ ಇನ್ನೂ ತುಂಬ ಒಳ್ಳೆ ಹಕ್ಕಿಗಳದ್ದು ವಿಡಿಯೋ ಬರುತ್ತೆ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.